वन्दे वन्द्यं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नम् लीलारत्नं जलधिदुहितुर्देवता मौलिरत्नम् चिन्तारत्नं जगति भजतां सत्सरोजर्जुरत्नम् कौसल्याया लसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि यं प्रव्रजन्तमनुपेतमपेतकृत्यम् द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। ತತ್ವಗಳ ಲಕ್ಷಣವನ್ನ ಹೇಳ್ತಾ ಇದ್ದಾರೆ. ಸ್ವಚ್ಛತ್ವಂ ಅವಿಕಾರಿತ್ವಂ ಶಾಂತತ್ವಮಿತಿ ಚೇತಸಃ. ಮಹತ್ತತ್ವ ಏನ್ ಮಾಡ್ತದೆ ಅಂತಂದ್ರೆ, ಚಿತ್ತ ಅನ್ನುವಂಥ ಅಂತಃಕರಣ ಪ್ರಭೇದಕ್ಕೆ ಸ್ವಚ್ಛತ್ವ, ಅವಿಕಾರಿತ್ವ, ಯಾವ ರೀತಿ ವಿಕಾರವೂ ಮನಸ್ಸಿನಲ್ಲಿ ಆಗದೇ ಇರೋದು, ಶಾಂತತ್ವ ಬರೋದು, ಇದೆಲ್ಲ ಮಹತ್ತತ್ವದಿಂದ ಚಿತ್ತದಲ್ಲಿ ಪರಿಣಾಮ ಉಂಟಾಗ್ತದೆ. ಅಂದ್ರೆ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಪ್ರಾವೃಟ್ ಕಾಲ ಗಮನಾನಂತರಂ, ಈ ಮಳೆಗಾಲ ಎಲ್ಲ ಮುಗಿದ ಮೇಲೆ ಹೇಗೆ ನೀರು ನಿಶ್ಚಲವಾಗಿರ್ತದೋ ಆ ರೀತಿ ಮನಸ್ಸಿನ ನಿಶ್ಚಲತೆಯನ್ನು ತಂದುಕೊಡೋದು ಮಹತ್ತತ್ವ. ಆದ್ರಿಂದಲೇ ಮನುಷ್ಯನಿಗೆ ಮಹಿಮೆ ಬರೋದಂತ. ಯಾರು ಮನಸ್ಸಿನಲ್ಲಿ ನಿಶ್ಚಲತೆಯನ್ನು ಹೊಂದಿರ್ತಾರೆ ಅಂಥವರು ಮಹಿಮಾಶಾಲಿಗಳಾಗ್ತಾರೆ. ಮನಸ್ಸಿನಲ್ಲಿ ಬಹಳ ಏರುಪೇರಾಗಿ ಪ್ರವಾಹದಂತೆ ಮನಸ್ಸು ಹರಿತಾ ಇದ್ರೆ ಅಂಥವರಿಗೆ ಮಹತ್ವ ಬರೋದು ಕಡಿಮೆ. ಮನಸ್ಸೇ ಎಲ್ಲದಕ್ಕೂ ಕಾರಣ, ಚಿತ್ತ. ಆ ಮನಸ್ಸಿನಲ್ಲಿ ನಿಶ್ಚಲತೆ ಇರಬೇಕು, ಶಾಂತತ್ವ ಇರಬೇಕು, ಅವಿಕಾರಿತ್ವ ಇರಬೇಕು, ಸ್ವಚ್ಛತ್ವ ಇರಬೇಕು. ಈ ಸ್ವಚ್ಛತ್ವ, ಅವಿಕಾರಿತ್ವ, ಶಾಂತತ್ವ ಅನ್ನೋದು ಮಹತ್ತತ್ವದಿಂದ ಬರೋದು. ಮಹತ್ತತ್ವನೇ ದೇಹವಾಗಿ ಉಳ್ಳಂತಹ ಬ್ರಹ್ಮದೇವರಿಗಂತೂ ಇವು ಅವರ ಮನಸ್ಸು ಅವಿಕಾರಿ, ಸ್ವಚ್ಛ ಮತ್ತು ಶಾಂತ. ಇದನ್ನ ಈ ಎಲ್ಲ ತತ್ವಗಳ ಕಾರ್ಯ ಏನು ಅನ್ನೋದನ್ನು ಸಂಗ್ರಹ ಮಾಡಿ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ವೈಕುಂಠ ವರ್ಣನೆ ತತ್ವಸಾರ ಅಥವಾ ತತ್ವಸಾರ ಅಂತ ಇನ್ನೊಂದು ಹೆಸರು. ಆ ಕೃತಿಯಲ್ಲಿ ರಾಜರು ತಿಳಿಸ್ತಾರೆ. ಮಹತ್ಯೆಂಬ ತತ್ವ ಮಹಿಮೆಯ ನೀವುದು. ಅಹಂ ತತ್ವದಿಂದ ಅಹಂಕಾರ ಬಹುದು. ಬುದ್ಧಿಯು ನಿಶ್ಚಯಿಸಿಕೊಡುವುದು. ನಾನಾ ಹಂಬಲಿಕೆಯ ಮನವು. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ತನ್ಮಾತ್ರ ತತ್ವಗಳು, 5 ಭೂತಗಳಿಂದ 24 ಆದಿಕಾಲದ ತತ್ವಗಳು. ಇದಿಷ್ಟು ಹೇಳಿದ್ರು. ಆ ಇಂದ್ರಿಯಗಳು ಏನ್ ಮಾಡ್ತವೆ ಅನ್ನೋದನ್ನು ಅವರೇ ತಿಳಿಸ್ತಾರೆ. ಅದರ ಕಾರ್ಯವನ್ನು ಕೂಡ ತಿಳಿಸ್ತಾ ಇದ್ದಾರೆ. 10 ಕರಣಗಳು ನಿತ್ಯದಿ ವಿಷಯಗಳ ಅರ್ಥಿಯ ತೋರಿ ಈ ಮನವ ಅತ್ತಲೆಳೆಯಲು ಉಂಡುಂಡ ಅಹಂಕರಿಸೆ ಮರ್ತೆಗೆ ಬಹುದೇ ಮಹತ್ವ. ನೋಡಿ, ಮಹತ್ವ ಬರಬೇಕು. ಮಹತ್ತತ್ವದಿಂದ ಮಹಿಮೆ, ಮಹತ್ವ ಬರಬೇಕಾದ್ರೆ ಯಾವಾಗ ಬರ್ತದೆ? 10 ಕರಣಗಳು ನಿತ್ಯದಿ ವಿಷಯಗಳ ಅರ್ಥಿಯ ತೋರಿ. 10 ಇಂದ್ರಿಯಗಳು 10 ವಿಷಯ ಪದಾರ್ಥಗಳ ಕಡೆ ಹೋಗ್ತಾ ಇದ್ರೆ ಈ ಮನವ ಅತ್ತಲೆಳೆಯಲು ಮನಸ್ಸು ಕೂಡ ವೈಷಯಿಕ ಪದಾರ್ಥಗಳ ಕಡೆ ಹೋಗ್ತಾ ಇದ್ರೆ
ಆ ವಿಷಯ ಪದಾರ್ಥಗಳ ಭೋಗವನ್ನು ಉಂಡುಂಡು ಅಹಂಕರಿಸಿ ಅದನ್ನೇ ವಿಷಯ ಭೋಗ ಮಾಡಿ ಅಹಂಕಾರ ಪಟ್ಟರೆ ಮರ್ತೆಗೆ ಬಹುದೇ ಮಹತ್ವ, ಮನುಷ್ಯನಿಗೆ ಮಹತ್ತತ್ವ ಬರ್ತದೇನು? ಅದನ್ನ ಮಹತ್ತತ್ವದ ಅದರಿಂದ ಮಹಿಮೆ ಬರಬೇಕಾದ್ರೆ ಮನಸ್ಸು ಅತ್ತ ಎಳಿಬಾರದು, ಇಂದ್ರಿಯಗಳು ಅತ್ತಿತ್ತ ಹೋಗಬಾರದು, ಆವಾಗಲೇ ಮಹತ್ತತ್ವದಿಂದ ಮಹಿಮೆ ಬರುವುದು. ನಿತ್ಯ ನೈಮಿತ್ತಿಕ ಸತ್ಕರ್ಮಗಳ ಮರೆದು ಉತ್ತಮರೊಳು ಮತ್ಸರಿಸುವ ವಿತ್ತ ಸಂಪತ್ತಿಗೆ ಉನ್ಮತ್ತನಾಗಿ ಭವದಲ್ಲಿ ಸುತ್ತಿ ಸುತ್ತಿ ಆರ್ತಿಯನುಂಬ ವಿಷಯ ಪದಾರ್ಥಗಳ ಕಡೆ ಭೋಗ ಸಾಮಗ್ರಿಗಳ ಬಗ್ಗೆ ಅರ್ತಿ ಉಂಟಾದರೆ ಅದರಿಂದ ಅವನಿಗೆ ಆರ್ತಿ ಬರ್ತದಂತೆ. ಅರ್ತಿ ಉಂಟಾಗೋದು ಅಂತಂದ್ರೆ ಪ್ರೀತಿ ಉಂಟಾಗೋದು. ವಿಷಯ ಭೋಗದ ಮೇಲೆ ಅರ್ತಿ ಉಂಟಾದ್ರೆ, ಪ್ರೀತಿ ಉಂಟಾದ್ರೆ ಭವದಲ್ಲಿ ಸುತ್ತಿ ಸುತ್ತಿ ಆರ್ತಿಯನುಂಬ. ಆರ್ತಿ ಅಂತಂದ್ರೆ ಆರ್ತನಾಗ್ತಾನೆ, ಸಂಕಟ ಪಡ್ತಾನೆ. ನಿತ್ಯ ನೈಮಿತ್ತಿಕ ಸತ್ಕರ್ಮಗಳ ಮರೆತು ಅದನ್ನೆಲ್ಲ ಬಿಟ್ಟು ಉತ್ತಮರೋಡು ಮತ್ಸರಿಸುವವ, ಉತ್ತಮರಲ್ಲಿ ಮಾತ್ಸರ್ಯ ಬರ್ತದೆ. ವಿತ್ತ ಸಂಪತ್ತಿಗೆ ಉನ್ಮತ್ತನಾಗಿ ಭವದಲ್ಲಿ ಸುತ್ತಿ ಸುತ್ತಿ ಆರ್ತಿಯನುಂಬ. ಅದು ಯಾವ್ಯಾವ ಇಂದ್ರಿಯಗಳಿಂದ ಏನೇನಾಗ್ತದೆ ಅಂದ್ರೆ ಅಂಗನೇರಾಸೆಗೆ ಚರಣಗಳು ನಡೆಸುವವು. ಅಂಗನೇರಾಸೆಗೆ ಚರಣಗಳು ನಡೆಸುವವು. ಕಂಗಳು ಅವರಂಗವ ತೋರುವವು. ಬಂಗಾರ ಕೊಡಿಸಿ ಅವರ ಎಂಜಲು ಉಣಿಸುವವು. ಕರ್ಣಂಗಳು ನುಡಿಗೆ ಮರುಳಹವು. ಇಂದ್ರಿಯಗಳು ನಮ್ಮ ಮೇಲೆ ಪರಿಣಾಮ ಮಾಡುವ ಕ್ರಮ ಹೀಗೆ ಅಂತಾರೆ. ದುಷ್ಟಾನ್ನ ಉಂಡುಂಡು ಹೊಟ್ಟೆ ಪರಿಯಿಸುವು. ಭ್ರಷ್ಟರ ಕೂಡೆ ಅಡಿಸುವವು. ಕೊಟ್ಟರೆ ಪೊಗಳಿಸುವವು, ಕೊಡದಿದ್ದರೆ ಬಯಸುವು. ಕಷ್ಟಗತಿಗೆ ಕಡೆಗೆ ಎಳಸುವವು. ಹೀಗೆ ಇಂದ್ರಿಯಗಳು ಮಾಡುವ ಕೆಲಸ ಇದು. ಈ ತತ್ವಗಳಿಗೆ ಒಡೆಯರಾದ ದೇವತೆಗಳ ವ್ರಾತಗಳನ್ನು ಇವು ಕೆಡಿಸವು. ದೇವತೆಗಳಿಗೆ ಹೀಗಾಗುವುದಿಲ್ಲ. ಯಾಕೆಂದ್ರೆ ಈ ತತ್ವಗಳಿಗೆ ಅವರು ಅಭಿಮಾನಿ ದೇವತೆಗಳಾಗಿರ್ತಾರೆ. ಅಭಿಮಾನಿಗಳು ಅವರೇ ಆದ್ರಿಂದ ಆ ದೇವತಾ ಸಮೂಹವನ್ನು ಈ ತತ್ವಗಳು ಕೆಡಿಸೋದಿಲ್ಲಂತೆ. ಈ ತತ್ವಗಳಿಗೆ ಒಡೆಯರಾದ ದೇವತೆಗಳ ವ್ರಾತಗಳನ್ನು ಇವು ಕೆಡಿಸವು. ಭೂತಳದೊಳಗರಸಿನ ಮನೆ ಸಂಕೋಲೆ ಅವನ ಕಾಲು ಕಟ್ಟುವುದೇ. ಭೂತಳದೊಳು ಅರಸಿನ ಮನೆ ಸಂಕೋಲೆ ಅವನ ಕಾಲು ಕಟ್ಟುವುದೇ. ರಾಜನ ಮನೆಯಲ್ಲಿ ಸಂಕೋಲೆ ಇರ್ತದೆ, ಸರಪುಡಿ, ಅದು ಅಪರಾಧಿಗಳ ಕಾಲು ಕಟ್ಟುತ್ತದೆ ಹೊರತು ತನ್ನ ಕಾಲು ತಾನು ಕಟ್ಟಿಕೊಳ್ಳೋದಿಲ್ಲ. ಹಾಗೆ ತತ್ವಕ್ಕೆ ಅಭಿಮಾನಿಗಳಾದ ಆ ದೇವತೆಗಳು ಆ ತತ್ವಗಳ ಕಷ್ಟಕ್ಕೆ ಅವರು ಒಳಗಾಗುವುದಿಲ್ಲ. ಜೀವರಾಶಿಗಳಿಗೆ ಈ ತತ್ವಗಳಿಂದಲೇ ನೋವ ನೀವುತ ಭವದೊಳಗೆ ತಾವಿದಕ್ಕೊಳಗಾಗದಿಹರು ಶ್ರೀಹರಿಯ ಕೃಪಾವಲೋಕನ ಬಲದಿಂದ. ಆ ತತ್ವಾಭಿಮಾನಿ ದೇವತೆಗಳು ಆ ತತ್ವಗಳನ್ನ ದೇಹದಲ್ಲಿ ಇಡಿಸಿ ಅವರು ಅದಕ್ಕೆ ನಿಯಾಮಕರಾಗಿದ್ದು ಆ ತತ್ವಗಳಿಂದ ಜೀವರನ್ನ ಈ ರೀತಿ ಸಂಸಾರಕ್ಕೆ ಹಾಕ್ತಾರಂತೆ. ತಾವು ಮಾತ್ರ ಹರಿಯ ಕೃಪಾಬಲದಿಂದ ಕಷ್ಟಕ್ಕೊಳಗಾಗುವುದಿಲ್ಲ. ಇಂತು ಭ್ರಾಂತಿಯ ನೀವ ತತ್ವಂಗಳೇ, ಹೀಗೆ ಭ್ರಾಂತಿಯನ್ನು ಕೊಟ್ಟು ಕೆಟ್ಟ ಕೆಲಸ ಮಾಡಿಸ್ತಕ್ಕಂಥ ಈ ತತ್ವಗಳೇ, ಇಂತು ಭ್ರಾಂತಿಯ ನೀವ ತತ್ವಂಗಳೇ ಮಹಾಂತರ ಸಂಘ ದೊರಕೊಳಲು ಸಂತತ ಶ್ರವಣಾದಿ ಸನ್ಮಾರ್ಗಕ್ಕೆ ಎರಗಿಸಿ ಕಂತುಪಿತನ ತೋರಿಸುವವು. ಇದೇ ತತ್ವಗಳೇ ಸಜ್ಜನರ ಸಂಘ ದೊರೆತಾಗ ಅದನ್ನೇ ಮಹತ್ಪ್ರಸಂಗ, ಸತಾಂ ಪ್ರಸಂಗ ಅಂತ ನಿನ್ನೆ ಹೇಳಿ. ಮಹಾಂತರ ಸಂಘ ದೊರಕೊಳಲು ಸಂತತ ಶ್ರವಣಾದಿ ಸನ್ಮಾರ್ಗಕ್ಕೆ ಎರಗಿಸಿ ಕಂತುಪಿತನ ತೋರಿಸುವು. ಇದೇ ತತ್ವಗಳೇ ಜೀವನನ್ನ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾವಾಗ ಅಂದ್ರೆ ಮಹಾತ್ಮರ ಸಂಘ ದೊರೆತಾಗ ಏನಾಗ್ತದೆ? ಹಿಂದೆ ಹೇಳಿದ್ರು, ಅಂಗನೇರಾಸೆಗೆ ಚರಣಗಳು ನಡೆಸುವವು. ಮಹಾತ್ಮರ ಸಂಘ ಆದ್ರೆ ಏನಾಗ್ತದೆ ಅಂದ್ರೆ ಹರಿಯತ್ತ ನಡೆಸುವವು, ಹರಿನಾಮ ನುಡಿಸುವವು, ಹರಿಪೂಜೆಗಳ ಮಾಡಿಸುವವು, ಹರಿಮೂರ್ತಿ ನೋಡಿಸಿ ಹರಿಕೀರ್ತಿ ಕೇಳಿಸಿ ನರರ ಅಹಂಕೃತಿಯ ಕೆಡಿಸುವವು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಭಾಗವತದ ತತ್ವಗಳ ಸಂಗ್ರಹ ಮಾಡಿ ಆ ಕಾರ್ಯವನ್ನ. ಉಕ್ಕು ತಗ್ಗಿಸುವವು, ಸೊಕ್ಕು ನಿವಾರಿಸುವವು, ಸತ್ಕರ್ಮಕ್ಕೆ ಇಕ್ಕಿ ಸಲಹುವವು. ಹೀಗೆ ಅಂಗನೇರಾಸೆಗೆ ಚರಣಗಳು ನಡೆಸಿದರೆ ಇಲ್ಲಿ ಹರಿಯತ್ತ ನಡೆಸುವವು. ಬಯಸ್ತಾ ಇದ್ರೆ ನಾಲಿಗೆಗಳು ಹರಿಪೂಜೆ, ಕೈಗಳಿಂದ ಹರಿಪೂಜೆ ಮಾಡಿಸೋದು, ಹರಿಮೂರ್ತಿ ನೋಡೋದು, ಈ ರೀತಿ ತತ್ವಗಳ ಕಾರ್ಯ ಇದೆ. ಸಜ್ಜನರ ಸಂಘ ಆದಾಗ ಹೀಗಾಗ್ತದೆ. ದುಃಖವನೀವ ಪಂಚಭೂತಾತ್ಮಕ ದೇಹ ದಕ್ಕರ ಬಿಡಿಸಿ ರಕ್ಷಿಸುವು. ಕಣ್ಣಂಶ ಕಾಣೋದು, ಕಿವಿಯಂಶ ಕೇಳೋದು, ರಸನಾಂಶ ಆಸ್ವಾದಿಸುವುದು, ಭಿನ್ನ ತತ್ವಗಳಿಗೆ ಭಿನ್ನ ಕಾರ್ಯವನ್ನು ಮಾಡುವ ಶಕ್ತಿ ಕಾಣಿರು. ಒಂದೊಂದು ತತ್ವಕ್ಕೆ ಒಂದೊಂದು ಶಕ್ತಿ ಇಟ್ಟಿದ್ದಾನೆ. ಕಣ್ಣಂಶ ಚಕ್ಷುರಂಶ ನೋಡ್ತದೆ, ಇಂದ್ರಿಯ, ಕಿವಿಯಂಶ ಶ್ರವಣೇಂದ್ರಿಯ ಕೇಳೋದು, ರಸನಾಂಶ ಆಸ್ವಾದನೆ ಮಾಡೋದು. ಹೀಗೆ ಭಿನ್ನ ತತ್ವಗಳಿಗೆ ಭಿನ್ನ ಭಿನ್ನ ಕಾರ್ಯ ಮಾಡುವ ಶಕ್ತಿ ಇಟ್ಟಿದ್ದಾನೆ. ಅನ್ಯೋನ್ಯ ಕಾರ್ಯವ ಮಾಡಲರಿಯವು.
ಒಂದು ತತ್ವದ ಕೆಲಸ ಇನ್ನೊಂದು ತತ್ವ ಮಾಡೋದಿಲ್ಲ, ಮಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಮಾಡೋದಿಲ್ಲ, ಮಾಡ್ಲಿಕ್ಕೆ ಬರೋದಿಲ್ಲ. ಆಯಾ ತತ್ವಕ್ಕೆ ಅದದೇ ಕೆಲಸ, ಅಷ್ಟೇ ಶಕ್ತಿ ಹಾಕಿಟ್ಟಿದ್ದಾನೆ ಪರಮಾತ್ಮ. ಆದರೆ ತನ್ನ ದೇಹದಲ್ಲಿ ಮಾತ್ರ, ತನ್ನ ಇಂದ್ರಿಯಗಳಿಗೆ ಮಾತ್ರ, ಎಲ್ಲ ಇಂದ್ರಿಯಗಳಿಗೆ, ಎಲ್ಲ ತತ್ವಗಳಿಗೆ ಎಲ್ಲ ಶಕ್ತಿ ತುಂಬಿದಾನಂತ. ಸರ್ವೇಂದ್ರಿಯ ಶಕ್ತಿಮಾನ್ ಅಂತ ಪರಮಾತ್ಮನಿಗೆ ಹೇಳ್ತಾರೆ. ಸರ್ವೇಂದ್ರಿಯ ಶಕ್ತಿಮಾನ್ ಅಂದ್ರೆ ಎಲ್ಲಾ ಇಂದ್ರಿಯದ ಶಕ್ತಿ ಎಲ್ಲಾ ಇಂದ್ರಿಯಗಳಿಗೆ ಉಂಟವನು. ನಮಗೆ ಕಣ್ಣಂಶ ನೋಡುವುದು, ಶ್ರವಣಾಂಶ ಕೇಳುವುದು, ಆದರೆ ಪರಮಾತ್ಮನಿಗೆ ಒಂದು ಕಣ್ಣು 10 ಇಂದ್ರಿಯದ ಕೆಲಸ ಮಾಡ್ತದೆ. ಅದೇ ಕಣ್ಣು ನೋಡ್ತದೆ, ಕೇಳ್ತದೆ, ಏನ್ ಬೇಕಾದ್ರೂ ಮಾಡ್ತದೆ. ಚಕ್ಷುಷಾ ಶೃಣೋತಿ ಅಂತ ವೇದದಲ್ಲಿ. ಚಕ್ಷುಷಾ ಪಶ್ಯತಿ ಅಲ್ಲ, ಚಕ್ಷುಷಾ ಶೃಣೋತಿ ಇಲ್ಲಾದ್ರೂ ಉಂಟು. ಪಾದೇನ ಆದತ್ತೆ, ಆದತ್ತೆ ಅಂದ್ರೆ ಹಸ್ತೇನ ಆದತ್ತೆ ಅನ್ನಬೇಕು. ಪಾದೇನ ಆದತ್ತೆ, ಹಸ್ತೇನ ಗಚ್ಚತಿ. ಹಿಂಗೆ ಕೈಯಿಂದ ನಡಿತಾನೆ, ಕಾಲಿನಿಂದ ನೋಡ್ತಾನೆ, ಕಣ್ಣಿಂದ ಕೇಳಿಸ್ಕೊಳ್ತಾನೆ. ಈ ರೀತಿ ಒಂದೊಂದು ಇಂದ್ರಿಯಕ್ಕೆ ಎಲ್ಲ ಇಂದ್ರಿಯಗಳ ಶಕ್ತಿ ಅವನಿಗೆ ಇಟ್ಟಿದ್ದಾನೆ. ಮನುಷ್ಯರಲ್ಲಿ ಮಾತ್ರ ಅನ್ಯೋನ್ಯ ಕಾರ್ಯವ ಮಾಡಲು ಅರಿಯವು ಅಂತ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಪ್ರಪಂಚದಲ್ಲಿ ಅವನ ಸೃಷ್ಟಿನೇ ಅದ್ಭುತ. ಈ ಪ್ರಾಣಿ ಪಶುಗಳ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನಲ್ಲ, ಹಾವಿನ ಸೃಷ್ಟಿ ಹೇಗೆ ಮಾಡಿದ್ದಾನೆ ಅಂತಾರೆ. ಹಾವಿಗೆ ಕಣ್ಣು ಮತ್ತು ಕಿವಿ ಒಂದೇ ಅಂತ, ಚಕ್ಷುಶ್ರವ ಅಂತಾರೆ ಹಾವಿಗೆ ಸಂಸ್ಕೃತದಲ್ಲಿ. ಚಕ್ಷುಶ್ರವ ಅಂತಂದ್ರೆ, ಚಕ್ಷು ಅಂದ್ರೆ ಕಣ್ಣು, ಶ್ರವ ಅಂದ್ರೆ ಕಿವಿ. ಕಣ್ಣು ಕಿವಿ ಇದ್ದದ್ದು ಅಂತ ಅರ್ಥ ಅಲ್ಲ, ಕಣ್ಣು ಮತ್ತು ಕಿವಿ ಎರಡೂ ಒಂದೇ ಆಗಿದೆ ಅಂತ. ಅದಕ್ಕೆ ಚಕ್ಷುಶ್ರವ. ಕಣ್ಣು ಒಂದೇ ಇಂದ್ರಿಯದಿಂದ ಹಾವು ನೋಡ್ತದಂತೆ, ಅದೇ ಇಂದ್ರಿಯದಿಂದ ಶಬ್ದ ಕೇಳಿಸ್ಕೊಳ್ತದೆ. ಆದ್ರೆ ಇಷ್ಟು ವ್ಯತ್ಯಾಸ, ನೋಡ್ತಿರುವಾಗ ಶಬ್ದ ಕೇಳೋದಿಲ್ಲ ಅಂತದ್ದು, ಶಬ್ದ ಕೇಳುವಾಗ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಒಂದೇ ಇಂದ್ರಿಯಕ್ಕೆ 2 ಶಕ್ತಿ ಇದೆ, ಆದ್ರೆ ಏಕಕಾಲದಲ್ಲಿ 2 ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಹಾವಿಗೆ. ಆದ್ರೆ ಪರಮಾತ್ಮ ಏಕಕಾಲದಲ್ಲಿ ಒಂದು ಇಂದ್ರಿಯದಿಂದ ಸಕಲ ಕೆಲಸಗಳನ್ನು ಮಾಡತಕ್ಕಂಥ ಶಕ್ತಿ ಅವನಿಗೆ. ಇಂಥ ತತ್ವ ಅವನಲ್ಲಿ ಇಟ್ಟುಕೊಂಡಿದ್ದಾನೆ. ಅನ್ಯೋನ್ಯ ಕಾರ್ಯವ ಮಾಡಲು ಚರಣ ನಡೆಯುವಂತೆ ಕೈ ನಡೆಯುವುದೇ, ಚರಣ ನಡೆಯುವಂತೆ ಕೈ ನಡೆಯುವುದೇ, ಘ್ರಾಣ ಗಂಧ ಆಘ್ರಾಣಿಸುವಂತೆ ತ್ವಕ್ಕು ಆಘ್ರಾಣಿಸುವುದು ಬಲ್ಲುದೇ ಕೇಳಿ. ಘ್ರಾಣ ಗಂಧವನ್ನು ಆಘ್ರಾಣ ಮಾಡ್ತದೆ, ಹಾಗೆ ತ್ವಗಿಂದ್ರಿಯ ಆಘ್ರಾಣ ಮಾಡಲಿಕ್ಕೆ ಬರುವುದು. ಚರ್ಮಕ್ಕೆ ಮುಟ್ಟಿಸಿದರೆ ಏನು ವಾಸನೆ ಅಂತ ಗೊತ್ತಾಗುವುದು. ಇಂಬುಗೊಡುವುದೇ ಅಂಬರವೇ ಬೇಕು, ಅದೆಲ್ಲ ಭಾಗವತದಲ್ಲಿ ಹೇಳಿದ್ದೆ. ಆಕಾಶದ ಕೆಲಸ ಏನು? ಇಂಬುಗೊಡುವುದೇ ಅಂಬರವೇ ಬೇಕು. ಇಂಬುಗೊಡುವಡೆ ಅಂಬರವೇ ಬೇಕು. ಅವಕಾಶ ಕಲ್ಪಿಸಲಿಕ್ಕೆ ಆಕಾಶನೇ ಬೇಕು. ಆಕಾಶ ಇಲ್ಲದಿದ್ರೆ ಅವಕಾಶ ಅನ್ನೋದೇ ಬರೋದಿಲ್ಲ. ಆಕಾಶದ ಕೆಲಸನೇ ಅವಕಾಶ ಕೊಡೋದು. ಪಂಚಭೂತಗಳಲ್ಲಿ ಆಕಾಶ ತತ್ವದ ಕೆಲಸ ಅವಕಾಶ ಕೊಡೋದು. ಅಲ್ಲಿಂದ ಇಲ್ಲಿ ಕೈ ಅಲ್ಲಾಡಿಸ್ತೀವಿ, ನಡಿತೀವಿ, ಓಡಾಡ್ತೀವಿ, ಈ ಎಲ್ಲ ಅವಕಾಶವನ್ನು ಕಲ್ಪಿಸೋದೇ ಆಕಾಶ ತತ್ವ. ಅಲ್ಲಿ ವಾಸುದೇವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಇದ್ದು ನಮಗೆ ಆ ಕೆಲಸ ಮಾಡುತ್ತಾನೆ. ಎಲೆಯಿಂದ ತುತ್ತು ತೆಗಿತೀವಿ, ಬಾಯಿಗೆ ಇಟ್ಕೊಳ್ತೀವಿ, ಒಳಗೆ ಹೋಗ್ತದೆ ಹೊಟ್ಟೆ ತನಕ, ಅಲ್ಲೆಲ್ಲ ಅವಕಾಶ ಇದೆ. ಒಳ ಹೊರಗೆ ನಭಸ್ತನಾಗಿ ರಮಾ ಸಮೇತ ವಿಹಾರ ಮಾಡುವನು ಅಂತ ವಾಸುದೇವ ರೂಪಿ ಪರಮಾತ್ಮ ಊಟ ಮಾಡಿಸೋ ಕೆಲಸ ಮಾಡ್ತಾನೆ. ಉಂಡದ್ದನ್ನ ಹೊಟ್ಟೆ ಒಳಗೆ ಇಳಿಸೋದು ಎಲ್ಲ ಆ ಕಾರ್ಯ ಮಾಡ್ತಾನೆ. ಇದು ಆಕಾಶ ತತ್ವದ ಕೆಲಸ. ಇಂಬುಗೊಡುವಡೆ ಅಂಬರವೇ ಬೇಕು, ಬಾಯಿಂದುಂಬುದಕ್ಕೆ ವಾಯು ಬೇಕು. ವಾಯು ಸಂಚಾರ ಇಲ್ಲದಿದ್ರೆ ಅವಕಾಶ ಇದ್ರೂ ಕೂಡ ಅದು ಇಳಿಯೋದಿಲ್ಲಂತೆ. ಆ ವಾಯು ಒಂದು ಅದನ್ನು ಕೆಳಗಡೆ ತಳ್ತದಂತೆ, ಅದಕ್ಕೆ ವಾಯು ಬೇಕು. ವಾಯು ತತ್ವದ ಕೆಲಸ. ಉಂಬ ಅಡುಗೆಗೆ ಕಿಚ್ಚು ಬೇಕು, ಅದು ಜೀರ್ಣ ಆಗಲಿಕ್ಕೆ ಅಗ್ನಿ ಬೇಕು, ಅಗ್ನಿ ತತ್ವದ ಕೆಲಸ ಅದು. ತ್ರಿಷೆ ಒಳೆವರೆ ಅಂಬು ಬೇಕು, ಉಣಲು ಅನ್ನ ಬೇಕು. ಇದು ಪಂಚಭೂತಗಳ ಕೆಲಸ ಇದು. ಅದಕ್ಕಾಗಿ ಪರಮಾತ್ಮ ತತ್ವಗಳ ಸೃಷ್ಟಿ ಮಾಡಿದ್ದಾನೆ. ಹೀಗೆ ಅದರಿಂದ 24 ತತ್ವಗಳಿಗೆ ಅಧಿಕ ನ್ಯೂನ ಸಂಖ್ಯೆ ಸಲ್ಲ. ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸರಿಯಾಗಿ 24 ತತ್ವ ಮಾಡಿಟ್ಟಿದ್ದಾನೆ. ಒಂದು ಕಡಿಮೆ ಆದ್ರೂ ಹೋಯ್ತು. ಅನ್ನ ಅನ್ನೋ ತತ್ವ, ಪೃಥ್ವಿ ತತ್ವವನ್ನು ಸೃಷ್ಟಿ ಮಾಡಲಿಲ್ಲ ಅಂತಂದ್ರೆ ಅವನಿಗೆ ಊಟಕ್ಕೆ ಅನ್ನ ಆಯ್ತು. ನೀರು ಅನ್ನೋದನ್ನು ಸೃಷ್ಟಿ ಮಾಡದೇ ಇದ್ರೆ ತ್ರಿಷೆ ಪರಿಹಾರ ಆಗುವುದಿಲ್ಲ. ಹೀಗೆ ಅಧಿಕ ನ್ಯೂನ ಸಂಖ್ಯೆ ಇಲ್ಲ. ಇದನ್ನು ವಿವೇಚಿಸಿ ಹರಿ ಕಂಡು ಅವರವರಿಂದ ಮೊದಲೇ ರಾಶಿಗಳನ್ನು ಸೃಜಿಸುವ. ಈ ಪ್ರಕಾರ ತತ್ವಗಳ ಕಾರ್ಯ ಇಲ್ಲಿ ಹೇಳಿದ್ದನ್ನೆಲ್ಲ ರಾಜರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ನಭಕ ಶಬ್ದ ತನ್ಮಾತ್ರಾತ್ ಕಾಲಗತ್ಯ ವಿಕುರ್ವತಃ ಸ್ಪರ್ಶೋ ಭವತ್ತೋ ವಾಯು ತ್ವಕ್ ಸ್ಪರ್ಶಸ್ಯ ಸಂಗ್ರಹ
ಭೂತಾನಾಂ ಛಿದ್ರದಾತೃತ್ವಂ ಬಹಿರಂತರಮೇವ ಚ. ಅದನ್ನೇ ಹೇಳಿದ್ರು. ಭೂತಾನಾಂ ಛಿದ್ರದಾತೃತ್ವಂ. ಭೂತ ಅಂದ್ರೆ ಪ್ರಾಣಿಗಳಿಗೆ ಒಳಗೆ ಹೊರಗಡೆ, ಛಿದ್ರದಾತೃತ್ವ ಅಂದ್ರೆ ಅವಕಾಶ ಕೊಡುವಂತಹ ಕೆಲಸ. ಇದೆಲ್ಲ ನಭಸೋ ವೃತ್ತಿ ಲಕ್ಷಣಂ, ಆಕಾಶತ್ವ. ಮೃದುತ್ವ, ಕಠಿಣತ್ವ, ಶೈತ್ಯ, ಉಷ್ಣತ್ವ ಇದೆಲ್ಲ ಸ್ಪರ್ಶದ ಲಕ್ಷಣಗಳು. ವಾಯು ಚಲನ, ವ್ಯೂಹನ, ಪ್ರಾಪ್ತಿ, ನೇತೃತ್ವ, ದ್ರವ್ಯ ಶಬ್ದಯೋ ಸರ್ವೇಂದ್ರಿಯಾಣಾತ್ಮತ್ವ ವಾಯೋ ಕರ್ಮಾಭಿಲಕ್ಷಣಂ. ವಾಯು ಇದ್ದದ್ರಿಂದ ಚಲನ ಇತ್ಯಾದಿಗಳು ನಡೀತದೆ. ಇನ್ನು ತೇಜಸ್ಸಿಂದು ಉಷ್ಣತ್ವ, ಉಗ್ರತ್ವ ಇದೆಲ್ಲ ತೇಜಸ್ಸಿಂದು. ದ್ಯೋತನ, ಪಚನ, ಬೆಳಕು ಕೊಡೋದು, ತಿಂದದ್ದನ್ನ ಜೀರ್ಣ ಮಾಡೋದು. ದ್ಯೋತನಂ, ಪಚನಂ, ಪಾನಂ, ಅದನಂ, ಹಿಮಮರ್ದನಂ ಇದೆಲ್ಲ ತೇಜಸ್ಸಿಂದು. ಹಿಮವನ್ನು ತೆಗೆದುಹಾಕುವುದು. ಪಚನ ಅಂದ್ರೆ ತಂಡುಲಾದಿಗಳನ್ನ ಪಾಕ ಮಾಡೋದು, ಬೇಯಿಸೋದು. ಪಾನ ಅಂದ್ರೆ ರಸವನ್ನು ಸ್ವೀಕಾರ ಮಾಡೋದು. ಕಷಾಯೋ ಮಧುರಸ್ತಿಕ್ತ ಕಟ್ಟೊಮ್ಮಲ ಇತಿ ನೈಕಧ. ರಸ, ನೀರಿನಿಂದ ರಸ. ಅದರಲ್ಲಿ 6 ವಿಧವಾಗಿರ್ತಕ್ಕಂಥ ರಸಗಳಿದೆ. ನೀರಿನ ಧರ್ಮ ಏನು ಅಂತಂದ್ರೆ ತೃಪ್ತಿ ಆಗೋದಷ್ಟೇ ಅಲ್ಲ, ತಾಪಾಪನೋದ. ಅದ್ರ ಜೊತೆಗೆ ಕ್ಲೇದನಂ, ಪಿಂಡನಂ, ತೃಪ್ತಿ, ಪ್ರಾಣನ ಆಪ್ಯಯ ನೋಂದನಂ. ತಾಪಾಪನೋದೋ ಭೂಯಸ್ತ್ವಂ ಅಂಬಸೋ ವೃತ್ತಯಸ್ತಿಮಾಹ. ಹಿಟ್ಟನ್ನು ಮುದ್ದೆ ಮಾಡೋದು, ಜಲತತ್ವ ಇಲ್ಲದೆ ಇದ್ರೆ ಆ ಹಿಟ್ಟುಗಳನ್ನು ಮುದ್ದೆ ಮಾಡೋದು ಹೇಗೆ? ಪಿಂಡೀಕರಣ, ತೃಪ್ತಿ ಆಗೋದು, ಇವೆಲ್ಲ ತೋಯಿಸೋದು, ಇವೆಲ್ಲ ನೀರಿನ ಧರ್ಮಗಳು. ಈ ಪ್ರಕಾರ ಎಲ್ಲ ತತ್ವಗಳ ಲಕ್ಷಣವನ್ನ ಮೈತ್ರೇಯರು ವಿದುರನಿಗೆ ನಿರೂಪಣೆ ಮಾಡಿದರು. ಅದನ್ನೆಲ್ಲ ಸಂಗ್ರಹ ಮಾಡಿ ವಾದಿರಾಜರು ತಿಳಿಸಿದ್ದಾರೆ. ಇನ್ನು ಯೋಗದ ಬಗ್ಗೆ, ಅಷ್ಟಾಂಗ ಯೋಗದ ಬಗ್ಗೆ ಉಪದೇಶ ಮಾಡಬೇಕು ಅಂತ ಕೇಳಿದಾಗ, ಅಷ್ಟಾಂಗ ಯೋಗವನ್ನ ಕಪಿಲ ನಾಮಕ ಪರಮಾತ್ಮ ದೇವಹೂತಿಗೆ ಹೇಳಿದ್ದನ್ನ ಮೈತ್ರೇಯರು ವಿದುರನಿಗೆ ಹೇಳ್ತಾರೆ, ಶುಕಾಚಾರ್ಯರು ಪರೀಕ್ಷಿತರಾಜನಿಗೆ ಹೇಳ್ತಾರೆ. ಯೋಗಸ್ಯ ಲಕ್ಷಣಂ ಮೋಕ್ಷೇ ಸಬೀಜಸ್ಯ ನೃಪಾತ್ಮಜೇ ಮನೋ ಏನೈವ ವಿಧಿನ ಪ್ರಪನ್ನಂ ಯಾತಿ ಸತ್ಪಥಂ. ಯೋಗದಲ್ಲಿ 2 ವಿಧ, ಸಬೀಜ ಯೋಗ, ನಿರ್ಬೀಜ ಯೋಗ ಅಂತ ಕರೀತಾರೆ. ಸಬೀಜ ಯೋಗ ಅಂತಂದ್ರೆ ಆ ಯೋಗ ವೈಷ್ಣವ ಯೋಗ ಆದರೆ ಸಬೀಜ ಯೋಗ. ವಿಷ್ಣುವನ್ನ ಧ್ಯಾನ ಮಾಡಿ ವಿಷ್ಣು ಪ್ರೀತಿಗಾಗಿ ಮಾಡಿದರೆ ಸಬೀಜ ಯೋಗ. ವಿಷ್ಣುವನ್ನು ಬಿಟ್ಟು ಅನ್ಯ ದೇವತೆಗಳಿಗಾಗಿ ಅಥವಾ ದೇವತಾ ವಿಚಾರವೇ ಇಲ್ಲದೇನೆ ಸುಮ್ಮನೆ ಕೂತ್ಕೊಂಡು ಯೋಗ ಮಾಡಿದರೆ ಅದು ನಿರ್ಬೀಜ ಯೋಗ ಅಂತ ಅನಿಸ್ಕೊಳ್ತದೆ. ಅದರಲ್ಲಿ ಸಬೀಜ ಯೋಗವೇ ಬಹಳ ಶ್ರೇಷ್ಠವಾದ. ಆ ಯೋಗ 8 ವಿಧ: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ವಿಧ. 8 ವಿಧವಾದ ಯೋಗಗಳನ್ನು ಪರಿಚಯ ಮಾಡಿಕೊಡ್ತಾನೆ ಕಪಿಲನಾಮಕ ಪರಮಾತ್ಮ. ಮೊದಲು ನಿಯಮಗಳನ್ನು ಹೇಳ್ತಾನೆ. ಧ್ಯಾನಕ್ಕೆ ಇವೆಲ್ಲ ಪೂರ್ವಭಾವಿಯಾದ, ಧ್ಯಾನ ಯೋಗಕ್ಕೆ ಪೂರ್ವಭಾವಿಯಾದ ಯಮ ನಿಯಮಾದಿಗಳು. ನಿಯಮ ಅಂತಂದ್ರೆ ಸ್ವಧರ್ಮಾಚರಣಂ ಶಕ್ತ್ಯ ವಿಧರ್ಮಾಚ್ಯ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚ್ಚರಣಾರ್ಚನಂ ಗ್ರಾಮ್ಯಧರ್ಮ ನಿವೃತ್ತಿಶ್ಚ ಮೋಕ್ಷಧರ್ಮ ರತಿಸ್ತಥ ಮಿತ ಮೇಧ್ಯಾದನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ. ಇದಿಷ್ಟು ನಿಯಮಗಳು. ಮೊದಲನೇದ್ದು ಸ್ವಧರ್ಮಾಚರಣಂ ಶಕ್ತ್ಯ. ಶಕ್ತನುಸಾರ ಅವರವರ ಧರ್ಮವನ್ನು ಅನುಷ್ಠಾನ ಮಾಡಬೇಕು. ಬಹಳ ಒಳ್ಳೆಯ ಶಬ್ದ ಹಾಕಿದ್ದಾರೆ. ಬರೇ ಸ್ವಧರ್ಮಾಚರಣಂ ಅಂತ ಅನ್ಲಿಲ್ಲ, ಸ್ವಧರ್ಮಾಚರಣಂ ಶಕ್ತ್ಯ. ಅವ್ರಿಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿ ಅವರವರಿಗೆ ಗೊತ್ತು. ನಮ್ಗೆ ಎಷ್ಟು ಶಕ್ತಿ ಇದೆಯೋ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಆತ್ಮಸಾಕ್ಷಿಯಾಗಿ ತಮಗೆ ಎಷ್ಟು ಶಕ್ತಿ ಇದೆ ಅಂತ ತಿಳ್ಕೊಂಡು ಶಕ್ತಿಯನುಸಾರ ಸ್ವಧರ್ಮಾಚರಣೆ ಮಾಡಬೇಕು. ಇಲ್ಲ ನಮಗೆ ಶಕ್ತಿ ಇಲ್ಲ ಅಂತ ಒಳಗಡೆ ಶಕ್ತಿ ಇದ್ರು ಬಾಯಲ್ಲಿ ಶಕ್ತಿ ಇಲ್ಲ ಅಂತ ಹೇಳ್ಕೊಂಡ್ರೆ ಅದು ಆತ್ಮವಂಚನೆ ಆಗ್ತದೆ. ಅಂತೂ ಅವರವರಿಗೆ ಬಿಟ್ಟದ್ದು ಶಕ್ತಿಯನುಸಾರ. ಅದಕ್ಕೆ ಹೇಳ್ತಾರೆ, ಯಾವುದೇ ಲೋಟ್, ಲವ್ಯ, ಲೋಟ್, ಕವ್ಯ ಈ ಲಕಾರಗಳು ಬಂದ್ರೆ ಅದಕ್ಕೆ ಸರ್ವೇಷಾಂ ವಿಧಿವಾಕ್ಯಾನಾಂ ಶಕ್ತಿ ಸಹಕಾರಿಣಿ ಅಂತ. ಏನೇ ವಿಧಿವಿಧಾನಗಳನ್ನು ಮಾಡಿದರೂ ಕೂಡ ಜೊತೆಗೆ ಶಕ್ತಿ ಇದ್ರೆ ಅನ್ನೋದನ್ನು ಎಲ್ಲಾ ಕಡೆ ಸೇರಿಸಿಕೊಳ್ಳೇಬೇಕಂತ. ಅಹರಹ ಸಂಧ್ಯಾಮುಪಾಸೀತ, ಕಾಲ ಕಾಲಕ್ಕೆ ಸಂಧ್ಯಾ ವಂದನೆ ಮಾಡಬೇಕು. ಶಕ್ತಿ ಇದ್ದವರು ಅದು ಇದ್ದದ್ದು ಎಲ್ಲದು. ಬೆಳಿಗ್ಗೆದ್ದು ಆದಿತ್ಯಮ ಅವಲೋಕಯೇ, ಸೂರ್ಯನನ್ನ ಅವಲೋಕನ ಮಾಡಬೇಕು. ಕಣ್ಣಿದ್ದವರು ಅದು ಇದ್ದದ್ದೇ. ಮತ್ತೆ ಸೂರ್ಯನ ಅವಲೋಕನ, ಕಣ್ಣಿಲ್ದಿದ್ದವರು ಅವಲೋಕನ ಮಾಡಬೇಕು ಅಂದ್ರೆ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಬೇಕು. ಕಾಲು ಸರಿಯಾಗಿದ್ದವರು ಅಂತಲೇ ಅರ್ಥ ಅದಕ್ಕೆಲ್ಲ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಆಖ್ಯಾತಾನಾಮರ್ಥಂ ಬರುವತಾಂ ಶಕ್ತಿ ಸಹಕಾರಿಣಿ ಅಂತ ಒಂದು ನ್ಯಾಯ. ಏನೇ ವಿಧಿವಾಕ್ಯಗಳು, ಲೋಟ್ ಲಕಾರ, ತವ್ಯ ಪ್ರತ್ಯಯ, ಕರ್ತವ್ಯಂ, ಹೀಗೆ ಲೋಟ್ ಗಚ್ಚ, ಕುರು, ಇಂಥದ್ದು ಏನಿದ್ರೂ ಕೂಡ
ಶಕ್ತಿ ಸಹಕಾರಿಣಿ, ಶಕ್ತಿ ಇದ್ರೆ ಮಾತ್ರ ಮಾಡಬೇಕು. ಅದು ಸ್ವಧರ್ಮಾಚರಣಂ ಶಕ್ತ, ಇಲ್ಲ ಅಂತಾದ್ರೆ ಅವರಿಗೆ ಪಾಪ ಬರೋದಿಲ್ಲ. ವಿಧರ್ಮಾಚ ನಿವರ್ತನಂ, ಇದಕ್ಕೂ ಶಕ್ತಿ ಅಂತ ಸೇರಿಸ್ಕೊಳ್ಳೇಬೇಕು. ಸಾಧ್ಯವಾದಷ್ಟು ಶಕ್ತಿಯಿಂದ ವಿಧರ್ಮ ಬಿಡಬೇಕು. ವಿಧರ್ಮನೂ ಕೆಲವು ವಿಧರ್ಮಗಳು ನಡೀತದೆ, ಶಕ್ತಿ ಇದ್ದಷ್ಟು ಅದನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡಬೇಕು. ದೈವಲಬ್ಧೇನ ಸಂತೋಷ, ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷ ಅಂದ್ರೆ ಅಲಂಬುದ್ಧಿ, ಭಗವಂತ ಕೊಟ್ಟದ್ದು ಸಾಕು ಅಂತ ಬುದ್ಧಿ ಬೇಕು, ಇನ್ನೊಬ್ಬರದನ್ನ ಬಯಸಬಾರದು. ಆತ್ಮವಿತ್ ಚರಣಾರ್ಚನಂ, ಬ್ರಹ್ಮಜ್ಞಾನಿಗಳ ಚರಣಾರ್ಚನ, ಅವರ ಪಾದವನ್ನು ಅರ್ಚನೆ ಮಾಡುವುದು. ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ, ಗ್ರಾಮ್ಯ ಧರ್ಮಗಳನ್ನು ಬಿಟ್ಟು ಬಿಡಬೇಕು. ಗ್ರಾಮ್ಯ ಧರ್ಮ ಅಂತಂದ್ರೆ ತ್ರೈವರ್ಗಿಕ ಧರ್ಮ, ಈ ಕೇವಲ ಹಣ ಕಾಮ ಇತ್ಯಾದಿ ಧರ್ಮಗಳನ್ನ ಬಿಟ್ಟು ಬಿಡೋದಕ್ಕೆ 4 ವರ್ಗದಲ್ಲಿ ಮೋಕ್ಷ ಧರ್ಮ ಏನಿದೆಯೋ ಅದನ್ನು ಅನುಷ್ಠಾನ ಮಾಡಬೇಕು. 3 ವರ್ಗದ ಧರ್ಮವನ್ನು ಬಿಡಬೇಕು. ಅಂದ್ರೆ ಮೋಕ್ಷಕ್ಕಾಗಿ ಧರ್ಮ ಮಾಡಬಹುದು. ಮೋಕ್ಷ ಧರ್ಮ ರತಿಸ್ತಥ, ಮೋಕ್ಷ ಧರ್ಮದಲ್ಲಿ ಆಸಕ್ತಿ, ಕಾಮಾದಿಗಳಲ್ಲಿ ಅನಾಸಕ್ತಿ. ಮಿತ ಮೇಧ್ಯಾದನಂ ಶಶ್ವತ್, ಮಿತವಾದ ಮೇಧ್ಯವಾದ ಪದಾರ್ಥಗಳನ್ನ ಊಟ ಮಾಡಬೇಕು. ಅದು ಒಂದು ನಿಯಮ. ಧ್ಯಾನ ಮಾಡಬೇಕಾದವರಿಗೆ ಮಿತ ಮೇಧ್ಯ ಅದನಂ, ಮಿತವಾಗಿರಬೇಕು, ಮೇಧ್ಯವಾಗಿರಬೇಕು, ಶುದ್ಧವಾಗಿರಬೇಕು. ಇಲ್ಲದೆ ಇದ್ರೆ ಮನಸ್ಸು ಕೆಟ್ಟ ಹೋಗ್ತದಂತೆ. ಊಟ ಮಾಡಿದ್ರಲ್ಲಿ ಕೆಲವು ಭಾಗ ಅದು ಮನಸ್ಸಿಗೆ ಉಪಚಯ ಆಗ್ತದಂತೆ. ಅನ್ನ ಊಟ ಮಾಡಿದ ರಸ, ಆ ಒಳಗಡೆ ಹೋದಂತಹ ರಸ ಅದರ ಸೂಕ್ಷ್ಮ ಭಾಗ ಎಲ್ಲ ಹೋಗಿ ಮನಸ್ಸನ್ನು ಉಬ್ಬು ಹಾಗೆ ಮಾಡ್ತದಂತೆ. ಮನಸ್ಸು ಉಬ್ಬೋದು ಕುಗ್ಗೋದು ಆಗ್ತಾ ಇರ್ತದಂತೆ ಮನಸ್ಸು. ಅದು ಕಡಲೆಬೇಳೆ ಕಡಲೆ ಕಾಳಿದ್ದ ಹಾಗೆ, ನೀರಿಗೆ ಹಾಕಿದ್ರೆ ಆ ನೀರಿನ ಅಂಶ ಎಲ್ಲ ಸೇರಿ ಇಷ್ಟು ದಪ್ಪ ಉಬ್ಬುತ್ತದೆ. ಅದನ್ನು ತೆಗೆದು ಮತ್ತೆ ಬಿಸಿಲಿಗೆ ಇಟ್ಟರೆ ಮತ್ತೆ ಸಣ್ಣದಾಗ್ತದೆ. ಹಾಗೆ ಮನಸ್ಸು ಸಂಕೋಚ ವಿಕಾಸಗಳನ್ನು ಪಡಿತಾ ಇರ್ತದೆ. ಹತ್ತಿಯನ್ನು ಕೈಯಲ್ಲಿ ಹಿಚ್ಚಿಗೆ ಹಿಡಿದು ಬಿಟ್ರೆ ಸಣ್ಣದಾಗ್ತದೆ, ಬಿಡಿಸಿ ಬಿಡಿಸಿ ಇಟ್ಟರೆ ವಿಸ್ತಾರ ಆಗ್ತದೆ. ಹಾಗಾಗ್ತಿರ್ತದಂತೆ ಮನಸ್ಸು. ಅದು ಆಗೋದು ಆಹಾರದಿಂದ ಆಗ್ತದೆ. ಆಹಾರದ ಸೂಕ್ಷ್ಮಾಂಶಗಳು ಹೋಗ್ತದೆ. ಆದ್ದರಿಂದ ಮನಸ್ಸು ಅದು ಸ್ಥಿಮಿತವಾಗಿ ಸರಿಯಾಗಿರ್ಲಿಕ್ಕೋಸ್ಕರ ಮಿತ ಮೇಧ್ಯಾದನಂ, ಮಿತ ಮತ್ತು ಮೇಧ್ಯ ಯಾದವಾರಿಯರು ಬರೀತಾರೆ. ಏನು ಮಿತ ಅಂದ್ರೆ ಏನರ್ಥ? ಸ್ವಲ್ಪ ಸ್ವಲ್ಪ ಊಟ ಮಾಡಬೇಕು ಅಂದ್ರೆ ಏನು? ಹೊಟ್ಟೆ ಒಳಗಡೆ 4 ಭಾಗ ಅವಕಾಶ ಮಾಡ್ಕೋಬೇಕಂತ. ತತ್ರ ಗೋಭಾಗವು ಪೂರಯೇದ್ ಅನ್ನೈಹಿ ತೋಯೇನ ಏಕಂತು ಪೂರಯೇತ್ ಮಾರುತಸ್ಯ ಪ್ರಚಾರಾರ್ಥಂ ಚತುರ್ಥಂ ಅವಶೇಷಯೇತ್ ಅಂತ ಸ್ಮೃತಿ. ದೋಭಾಗವು ಪೂರಯೇದ್ ಅನ್ನೈಹಿ, ಹೊಟ್ಟೆಯಲ್ಲಿ 2 ಭಾಗದಷ್ಟು ಮಾತ್ರ ಆಹಾರ ತುಂಬಿಸ್ಕೋಬೇಕಂತೆ. ಇನ್ನು 1 ಭಾಗದಷ್ಟು ನೀರಿರ್ಬೇಕಂತೆ. ಇನ್ನೊಂದು ಭಾಗ ಖಾಲಿ ಇರಬೇಕಂತೆ, ಅವಕಾಶ ಇಟ್ಟಿರ್ಬೇಕಂತೆ ಗಾಳಿ ಸಂಚಾರಕ್ಕೆ. ಅದಕ್ಕೆ ಊಟಕ್ಕೆ ಕೂತಾಗ ಸ್ವಲ್ಪ ಸಾವಕಾಶ ಆಗಲಿ ಅಂತ ಇರ್ತಾರೆ. ಸಾವಕಾಶ ಅಂದ್ರೆ ನೀರಿಗೊಂದು, ಇದು ಗಾಳಿ ಸಂಚಾರಕ್ಕೆ 1 ಭಾಗ ಅವಕಾಶ ಇಟ್ಕೊಂಡು ಊಟ ಮಾಡ್ರಿ ಅಂತ ಸಾವಕಾಶ ಅಂತಂದ್ರೆ. 2 ಭಾಗ ಅನ್ನ, 1 ಭಾಗ ನೀರು, 1 ಭಾಗ ಗಾಳಿಗೆ ಅವಕಾಶ ಇರಬೇಕು. ಈಗೀಗ ಬೇರೆ ಅರ್ಥ ಆಗೋಗಿದೆ. ಅವಕಾಶ ಅಂತಂದ್ರೆ ಊಟ ಆದ್ಮೇಲೆ ಒಂದು ಉದಾಹರಣೆ, ತೀರ್ಥಕ್ಕೆ ಅವಕಾಶ ಇಟ್ಕೊಂಡು ಊಟ ಮಾಡ್ರಿ ಅಂತ, ಅದಕ್ಕೂ ಅವಕಾಶ ಇಲ್ದಂಗೆ ಆ ತರ ಆಗಬಾರ್ದು ಅಂತ ಅಭಿಪ್ರಾಯ. ಇದು ನಿಯಮ ಅಂದ್ರೆ ಹೀಗಿರ್ಬೇಕಂತ. ಇದು ಮಿತ ಅಂದ್ರೆ ಹೀಗೆ ಅಂತ ಬರೀತಾರೆ ಯಾದವಾರಿಯರು. ಇದು ಸ್ಮೃತಿ ವಾಕ್ಯ ಕೊಟ್ಟು. ನೀರು ಕುಡಿಯೋದ್ರಲ್ಲೂ ಕೂಡ ಮುಹುರ್ವಾರಿ ಪಿಬೇದ್ ಅಭೂರಿ, ಜಾಸ್ತಿ ನೀರನ್ನು ಒಂದೇ ಸಲ ಕುಡಿಬಾರ್ದು. ಜಾಠರಾಗ್ನಿ ವಿವರ್ಧನೆಗೋಸ್ಕರ ನೀರು, ಅದು ನೀರಿನಿಂದ ಜಾಠರಾಗ್ನಿ ಅಭಿವೃದ್ಧಿ ಆಗ್ತದಂತೆ. ಮುಹುರ್ವಾರಿ ಪಿಬೇದ ಭೂರಿ ಅಂತ ಶಾಸ್ತ್ರ. ಆಗಿನ ಚೂಚೂರು ಕುಡಿತಾ ಇರ್ಬೇಕಂತ. ಒಂದೇ ಸಲ ಕೆಲವರು ಇಡೀ ಊಟ ತನಕ ನೀರು ಕುಡಿದು ಎಲ್ಲ ಆದ್ಮೇಲೆ ಒಂದ್ಸಲ ಕುಡಿದು ತಮಗೆ ಕುಡಿದಿಟ್ಬಿಡೋದು ಆ ಕ್ರಮ ಅಲ್ಲ ಅಂತ ಶಾಸ್ತ್ರ ಹೇಳೋದು. ಮುಹುರ್ವಾರಿ ಪಿಬೇದ ಭೂರಿ, ಇದು ಮಿತ. ಹೀಗೆ ಸ್ಮೃತ್ಯುಕ್ತ ಪ್ರಕಾರೇಣ ಮಿತತ್ವಂ ಜ್ಞಾತವ್ಯಂ. ಮೇಧ್ಯಾದನ ಅಂತಂದ್ರೆ ಪವಿತ್ರವಾದದ್ದು ಅಂತಂದ್ರೆ ಅದು ಭಗವಂತನಿಗೆ ನಿವೇದನೆ ಮಾಡಿದಾಗ ಅದು ಪವಿತ್ರ ಆಗ್ತದೆ. ಸ್ವಾಮಿ ಇದು ನಿಂದು ಅಂತ ಅವನಿಗೆ ನಿವೇದನೆ ಮಾಡಬೇಕು, ನೀನು ಕೊಟ್ಟದ್ದು ಅಂತ ಪರಮಾತ್ಮನ ಸ್ಮರಣೆ ಮಾಡಿ ತುಳಸಿ ಹಾಕಿದರೆ ಅದು ಪವಿತ್ರ. ಇದಿಷ್ಟು. ಇನ್ನೊಂದು ವಿವಿಕ್ತ ಕ್ಷೇತ್ರ ಸೇವನಂ. ಸಾಧ್ಯವಾದಷ್ಟು ವಿವಿಕ್ತ ಕ್ಷೇತ್ರ ಅಂತಂದ್ರೆ ಯಾರೂ ಇಲ್ಲದ ಜಾಗದಲ್ಲಿ ಅಂತ ಒಂದರ್ಥ. ವಿವಿಕ್ತ ಕ್ಷೇತ್ರ ಸೇವನಂ, ಯಾರೂ ಇಲ್ಲದ ಜಾಗದಲ್ಲಿ ಇರಬೇಕು ಅಂದ್ರೆ ಸಾಧ್ಯವಾದಷ್ಟು ಏಕಾಂತವಾಸ. ಇನ್ನೊಂದರ್ಥ ಬರೀತಾರೆ ಯಾದವಾರಿಯರು, ವಿವಿಕ್ತ ಭಗವಾನ್. ವಿವಿಕ್ತ ಅಂದ್ರೆ ಪರಮಾತ್ಮ, ಪರಮಾತ್ಮನ ಕ್ಷೇತ್ರದ ಹತ್ತಿರ ಇರಬೇಕು. ಭಗವಂತನ ಕ್ಷೇತ್ರ ಆಗಾಗ್ಗೆ ದರ್ಶನ ಆಗುವಂತೆ ಇರೋದೇ ವಿವಿಕ್ತ. ಇದಿಷ್ಟು ನಿಯಮ. ಯಮ ಅಂತಂದ್ರೆ ಅಹಿಂಸಾ ಸತ್ಯಮಸ್ತೇಯಂ ಯಾವದರ್ಥ ಪರಿಗ್ರಹ ಬ್ರಹ್ಮಚರ್ಯಂ ತಪಶೌಚಂ ಸ್ವಾಧ್ಯಾಯ ಪುರುಷಾರ್ಚನಂ ಮೌನಂ. ಇದಿಷ್ಟು ಯಮ.
ಅಹಿಂಸ, ಇನ್ನೊಬ್ಬರಿಗೆ ದೈಹಿಕವಾಗಿ ಮಾನಸಿಕವಾಗಿ ನಮ್ಮಿಂದ ಹಿಂಸೆ ಆಗಬಾರದು, ಅದಕ್ಕೆ ಅಹಿಂಸೆ ಅಂತ ಕರೀತಾರೆ. ಮತ್ತು ಹಿಂಸೆ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಊಟ ಮಾಡುವಾಗಲೇ ಹಿಂಸೆ ನಡೀತದೆ, 5 ಹಿಂಸೆ ನಡೀತದೆ. ಆದ್ದರಿಂದ ಅಹಿಂಸಾ ಅಂತಂದ್ರೆ ಶಾಸ್ತ್ರ ನಿಷಿದ್ಧವಾದ ಹಿಂಸೆ ಏನಿದೆ ಆ ಹಿಂಸೆಯನ್ನಂತೂ ಸರ್ವಾತ್ಮನ ಮಾಡದಂತೆ. ಕೆಲವು ಹಿಂಸೆ ಅನಿವಾರ್ಯ, ಪಂಚಸೂನ ಅದು ಮಾಡೇ ಮಾಡ್ತಾರೆ. ಅದನ್ನ ಇದು ಬೆಳೆ ತೆಗೆಯುವಾಗ, ಕುಟ್ಟುವಾಗ, ಕೊಯ್ಯುವಾಗ, ಬೇಯಿಸುವಾಗ ಅಲ್ಲಿ ಎಷ್ಟೋ ಪ್ರಾಣಿಗಳ ಹಿಂಸೆ ಆಗ್ತದೆ. ಅದು ವಿಹಿತ ಹಿಂಸೆ, ಅದೇನು ಮಾಡ್ಲಿಕ್ಕಾಗುತ್ತೆ. ಶಾಸ್ತ್ರ ನಿಷಿದ್ಧವಾದ ಹಿಂಸೆ ಏನಿದೆ ಅಂತಹದ್ದನ್ನು ಬಿಟ್ಟುಬಿಡೋದು ಅಹಿಂಸೆ. ಸತ್ಯಂ ಅಂತಂದ್ರೆ ಇದಕ್ಕೆ ಒಳ್ಳೆ ಅರ್ಥ ಬರೀತಾರೆ. ಸತ್ಯ ಅಂದ್ರೆ ಇದ್ದದ್ದಿದ್ದಾಗಿ ಹೇಳೋದು ಅಂತ ಅರ್ಥ ಅಲ್ಲ. ಸದ್ಹಿತ ಕಥನಂ, ಸಜ್ಜನರಿಗೆ ಯಾವ ಮಾತಿನಿಂದ ಹಿತ ಆಗ್ತದೋ ಅದು ಸತ್ಯ. ಯತ್ ಸತಾಂ ಹಿತಂ ತತ್ ಸತ್ಯಂ ಅಂತ ಅದು ಒಂದು ಯಮದಲ್ಲಿ ಸೇರ್ತದೆ. ಅಸ್ತೇಯಂ, ಅಸ್ತೇಯ ಅಂದ್ರೆ ಕಳ್ಳತನ ಮಾಡದೇ ಇರೋದು ಅಂತ ಅಷ್ಟೇ ಅರ್ಥ ಅಲ್ಲ. ಯಾದವಾರಿಯರು ಬರೆಯೋದು, ಏನಾದರೂ ಪದಾರ್ಥ ಉಪಯೋಗಿಸಬೇಕಾದ್ರೆ ಆ ಪದಾರ್ಥದ ಸ್ವಾಮಿ ಯಾರು ಅವನನ್ನು ಕೇಳಿ ಉಪಯೋಗಿಸಬೇಕು. ಇನ್ನೊಂದು ಪದಾರ್ಥ, ಈಗ ಪ್ರತಿಯೊಂದು ಪದಾರ್ಥ ಪರಮಾತ್ಮಂದೇ, ಅವನ ಚಿಂತನೆ ಮಾಡಿ ಆ ಪದಾರ್ಥಗಳನ್ನು ಉಪಯೋಗಿಸಬೇಕು. ಯಾವ ಪದಾರ್ಥ ಉಪಯೋಗಿಸುವಾಗಲೂ ಕೂಡ ಆ ಪದಾರ್ಥ ಸ್ವಾಮಿ ಆದಂಥ ಹರಿಯ ಸ್ಮರಣೆ ಮಾಡ್ತಾ ಇದ್ರೆ ಅದು ಶ್ರೇಯ ಆಗುವುದು. ಅಸ್ತೇಯಂ ಯಾವದರ್ಥ ಪರಿಗ್ರಹ, ಶರೀರ ಧಾರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವೀಕಾರ ಮಾಡೋದು ಅದು ಯಮ. ಅದಕ್ಕಿಂತ ಜಾಸ್ತಿ ಸ್ವೀಕಾರ ಮಾಡಿಬಿಟ್ರೆ ಆಗ ಅದರ ಮೇಲೆ ವ್ಯಾಮೋಹ ಬರ್ತದಂತೆ. ಅದಕ್ಕೆ ಎಷ್ಟುವರೆಗೆ ಹೇಳಿದ್ದಾರೆ ಅಂದ್ರೆ, ಒಂದು ಪದಾರ್ಥ ಉಪಯೋಗಿಸಬೇಕಾದ್ರೆ ಇದೆಲ್ಲ ಅನುಷ್ಠಾನಕ್ಕೆ ಬರೋದು ಬಹಳ ಕಷ್ಟ. ತಿಳಿದಿರಲಿ ಹೇಗಿದೆ ಶಾಸ್ತ್ರ ಅಂತ ಹೇಳ್ತೇನೆ ಅಷ್ಟೇ. ಒಂದು ಪದಾರ್ಥ ನಾವು ಉಪಯೋಗಿಸ್ತಾ ಇರ್ತೀವಿ, ಅದು ಒಳ್ಳೆ ಧನಿಕರು ಅದು ಸ್ವಲ್ಪ ಉಪಯೋಗಿಸಿದ ಕೂಡಲೇ ಇದು ಬೇಡ ಸಾಕು ಅಂತ ಅನಿಸ್ತದೆ. ಧನ ಇಲ್ದಿದ್ದವರು ಬಡವರಾದ್ರೆ ಅದು ಪೂರ್ತಿ ಹರಿದು ಛಿದ್ರ ಆಗೋ ತನಕನೂ ಒಂದು ವಸ್ತ್ರ ಉಪಯೋಗಿಸ್ತಿರ್ತಾರೆ. ಉಳಿದವರು ಒಂದು ಸ್ವಲ್ಪ ಉಪಯೋಗಿಸಿದ ಕೂಡಲೇ ಬದಲಾಯಿಸಿ ಬಿಡ್ತಾರೆ. ಆ ಜಾಗದಲ್ಲಿ ಇನ್ನೊಂದು ಹೊಸ ಪದಾರ್ಥ ಬಂದಾಗ ಹಳೆ ಪದಾರ್ಥ ಮನೆಯಲ್ಲಿ ಇಟ್ಕೋಬಾರ್ದಂತೆ. ಅದೇ ರೀತಿಯಾದ ಉಪಯೋಗ ಕೊಡುವ ಮತ್ತೊಂದು ಪದಾರ್ಥ ಬಂತು ಅಂದ್ರೆ ಇದನ್ನ ಯಾರಿಗಾದ್ರೂ ದಾನ ಮಾಡಿಬಿಡ್ಬೇಕು. ಭಿಕ್ಷುಕರು ಅವರು ಇರ್ತಾರೆ, ಅವರು ಉಪಯೋಗಿಸಲಿ ಅಂತ ಮಾಡ್ಬೇಕಂತ. ಹೇಗಿದ್ರು ಮನೆಯಲ್ಲಿ ಅಟ್ಟ ಕಟ್ಟಿಸಿದೇವಲ್ಲ ಅಂತ ಮೇಲೆ ಅಟ್ಟದ ಮೇಲೆ ಇಟ್ಬಿಡೋದು, ಹೊಸ ತರೋದು ಹಳೆದನ್ನ ಅಟ್ಟದ ಮೇಲೆ ಇಡೋದು, ಅದೆಲ್ಲೇ ಸರಿ ಕೊನೆ ತನಕ ಅಲ್ಲೇ. ಆ ರೀತಿ ಮಾತ್ರ ಆಗಬಾರ್ದಂತ. ನಮಗೆ ಯಾವುದು ಉಪಯೋಗ ಇಲ್ಲ, ಉಪಯೋಗ ಆಗ್ತಾ ಇತ್ತು, ಅದರ ಬದಲಿಗೆ ಇನ್ನೊಂದು ಬಂದಾಗ ಹಳೆದನ್ನು ಕೊಟ್ಬಿಡ್ಬೇಕಂತ. ಹೀಗೆ ಯಾವದರ್ಥ ಪರಿಗ್ರಹ, ಎಷ್ಟು ಬೇಕು ಉಪಯೋಗಕ್ಕೆ ಅಷ್ಟು ಮಾತ್ರ ಇಟ್ಟುಕೊಳ್ಳೋದು ಇದು ಯಮ. ಬ್ರಹ್ಮಚರ್ಯಂ, ಬ್ರಹ್ಮಚರ್ಯ ಅಂತಂದ್ರೆ ಮನಸ್ಸು ಸದಾ ಬ್ರಹ್ಮನಲ್ಲೇ ಸಂಚಾರ ಮಾಡ್ತಾ ಇರೋದು ಬ್ರಹ್ಮಚರ್ಯ. ತಪಸ್ಸು, ಉಪವಾಸಾದಿಗಳು ಮತ್ತು ಶಾಸ್ತ್ರ ವಿಚಾರ 2 ವಿಧ. ಶೌಚ ಅಂತರಂಗ ಬಹಿರಂಗ ಶುದ್ಧಿ, ದೇಹ ಶುದ್ಧಿ, ಮನಃಶುದ್ಧಿ. ಸ್ವಾಧ್ಯಾಯ ಅಂದ್ರೆ ವೇದಾಧ್ಯಯನ, ಪುರುಷಾರ್ಚನ ಅಂದ್ರೆ ಭಗವಂತನ ಪೂಜೆ ಮತ್ತು ಮೌನ. ಇದಿಷ್ಟು ಯಮ. ಯಮ ನಿಯಮ ಆಯಿತು. ಆಸನ, ಸದಾಸನಂ. ಆಸನ ಅಂದ್ರೆ ಪದ್ಮಾದ್ಯಾಸನ ರೂಪ ಜಯ. ಪದ್ಮಾಸನ, ಸ್ವಸ್ತಿಕಾಸನ, ಸ್ವಸ್ತಿಕಾದ್ಯಾನಿ ಚಾಸನ ಅಂತ ಮಧ್ವಾಚಾರ್ಯ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಸ್ವಸ್ತಿಕಾಸನ, ಪದ್ಮಾಸನ ಇತ್ಯಾದಿ ಆಸನಗಳು ಅದು ಬೇಕಂತ. ಆಸನೇನ ರುಜೋಹಂತಿ, ಪ್ರಾಣಾಯಾಮೇನ ಪಾತಕಂ ಅಂತ ಶಾಸ್ತ್ರ. ಆಸನ ಹಾಕಿದ್ರೆ ಅದರಿಂದ ರೋಗ ಪರಿಹಾರ ಆಗ್ತದೆ. ಆಸನದಿಂದ ರೋಗ ಪರಿಹಾರ, ಪ್ರಾಣಾಯಾಮದಿಂದ ಪಾಪ ಪರಿಹಾರ ಅಂತ. ಅದರಿಂದ ಆಸನವೂ ಕೂಡ ಒಂದು ಧ್ಯಾನಕ್ಕೆ ಅಂಗ. ಇಲ್ಲದಿದ್ರೆ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ. ರೋಗ ರುಜಿನಗಳಿತ್ತು ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ. ಆಸನದಿಂದ ರೋಗ ಪರಿಹಾರ, ಅದಕ್ಕೋಸ್ಕರ ಧ್ಯಾನಕ್ಕೆ ಆಸನ ಅಂಗ ಅಂತಾರೆ. ಪಾತಕವೂ ಪರಿಹಾರ ಆಗಬೇಕು, ಪ್ರಾಣಾಯಾಮದಿಂದ ಪಾತಕ ಪರಿಹಾರ. ಯಮ, ನಿಯಮ, ಆಸನ. ಇನ್ನು ಪ್ರಾಣಾಯಾಮ, ಪ್ರಾಣವಾಯುವನ್ನು ನಿಗ್ರಹ ಮಾಡೋದು. ರೇಚಕ, ಪೂರಕ, ಕುಂಭಕ ಅಂತ ಹೇಳಿ ಒಳಗಿನ ವಾಯುವನ್ನು ಹೊರಗೆ ಹಾಕೋದು ರೇಚಕ, ಹೊರಗಿಂದ ಸ್ವೀಕಾರ ಮಾಡೋದು ಪೂರಕ. ಎರಡನ್ನು ಸ್ಥಿಮಿತವಾಗಿ, ಎರಡೂ ದ್ವಾರಗಳನ್ನ ಬಂದ್ ಮಾಡಿ ಸ್ಥಿಮಿತವಾಗಿಡೋದು ಅದು ಕುಂಭಕ ಅಂತ. ಅದಕ್ಕೆ ಇಷ್ಟಿಷ್ಟು ಹೊತ್ತು ಮಾಡಬೇಕು ಅಂತ ಹೇಳ್ತಾರೆ. 3, 6, 9 ಆ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಓಂಕಾರಗಳು ಅಷ್ಟು ಓಂಕಾರ ಉಚ್ಚಾರಣೆ ಮಾಡಲಿಕ್ಕೆ ಹೇಗೋ ಆ ಕ್ರಮದಲ್ಲಿ ಜಾಸ್ತಿ ಮಾಡೋದು. ಇನ್ನು ಪ್ರಾಣಾಯಾಮ. ಪ್ರತ್ಯಾಹಾರ ಅಂತಂದ್ರೆ ಪ್ರತಿ ಆಹರಣಂ ಪ್ರತ್ಯಾಹರಣಂ. ಪ್ರತಿ ಆಹಾರ ಅಂದ್ರೆ ವಾಪಸ್ ತರೋದು ಅಂತ ಅರ್ಥ. ಪ್ರತಿ ಅಂದ್ರೆ ಕಡೆಗೆ, ಯಾವ ಕಡೆಗೆ ವಾಪಸ್ ತರೋದು. ಇಂದ್ರಿಯಗಳೆಲ್ಲ ಭಗವಂತನಿಗಿಂತ ವಿಮುಖವಾಗಿ ಹೋಗ್ತಾ ಇರುವಾಗ ಆ ಎಲ್ಲ ಇಂದ್ರಿಯಗಳನ್ನ ಪರಮಾತ್ಮನ ಕಡೆ ತಂದು ಬಿಟ್ರೆ ಅದಕ್ಕೆ ಪ್ರತ್ಯಾಹಾರ ಅಂತ ಹೆಸರು.
ಅದು ದೊಡ್ಡವರ ಉಪದೇಶದಿಂದ ಏನೋ ಮಾತಾಡ್ತಾ ಕೂತಿರ್ತಾರೆ. ಆವಾಗ ಯಾಕೆ ಸುಮ್ಮನೆ ಮಾತಾಡೋದು, ಪುರಾಣ ಹೇಳುವವರು ಬರೋ ತನಕ ದೇವರ ಧ್ಯಾನ ಮಾಡೋಣ ಅಂತ ಹೀಗೆ ಮನಸ್ಸು ಆ ಕಡೆ ಹೋಗೋದನ್ನ ವಾಪಸ್ ತಂದು ಬಿಟ್ರೆ ಪರಮಾತ್ಮನ ಕಡೆ ತಂದ್ರೆ ಇದಕ್ಕೆ ಪ್ರತ್ಯಾಹಾರ ಅಂತ ಹೆಸರು. ನಾನಾ ಕಾರಣಗಳಿಂದ ಇಂದ್ರಿಯಗಳನ್ನ ಭಗವಂತನ ಕಡೆ ತರಬೇಕು. ಮನಸಾ ಸಹ ಎಲ್ಲ ಇಂದ್ರಿಯಗಳನ್ನ ವಿಷಯಗಳಿಗಿಂತ ಹಿಂತಿರುಗಿಸಿ ಹರಿಂಪ್ರತಿ ಆಹರಣಂ, ಇದು ಪ್ರತ್ಯಾಹಾರ. ಪ್ರತ್ಯಾಹಾರಶ್ಚ ಇಂದ್ರಿಯಾಣಾಂ ವಿಷಯಾನ್ ಮನಸಾ ಹೃದಿ. ಇನ್ನು ಧಾರಣ ಅಂತಂದ್ರೆ ಪೂರ್ತಿ ಭಗವಂತನ ರೂಪವನ್ನು ಚಿಂತನೆ ಮಾಡಲಿಕ್ಕೆ ಆಗದೇ ಇದ್ರೂ ಏಕೈಕ ಅವಯವ ಸ್ಮರಣಂ ಧಾರಣ. ಖಂಡ ಸ್ಮೃತಿರ್ಧಾರಣಾ ಸ್ಯಾತ್ ಅಂತ. ಖಂಡ ಸ್ಮೃತಿ ಅಂದ್ರೆ ಏಕೈಕ ಅವಯವ, ಬರೇ ಮುಖ ಅಥವಾ ಬರೇ ಪಾದ, ಈ ರೀತಿ ಮೊದಲು ಖಂಡಾವಯವ ಚಿಂತನೆ, ಅದಕ್ಕೆ ಧಾರಣ ಅಂತ ಹೆಸರು. ಈ ಧಾರಣೆಯಿಂದ ಬರೋದು ಧ್ಯಾನ. ಧಾರಣೆಯಿಂದ ಧ್ಯಾನ ಅಂತಂದ್ರೆ ಅಖಂಡ ಸ್ಮರಣ, ಸಮಗ್ರಾಂಗವನ್ನು ಚಿಂತನೆ ಮಾಡೋದು, ಅದು ಧ್ಯಾನ. ಅದಕ್ಕಿಂತ ಮೇಲಿಂದು ಆ ಧ್ಯಾನದಿಂದ ಸಾಧ್ಯವಾದದ್ದು ಸಮಾಧಿ. ಸಮಾಧಿ ಅಂದ್ರೆ ಮನಸ್ಸು ಒಂದು ಸ್ವಲ್ಪವೂ ಆ ಕಡೆ ಈ ಕಡೆ ವಿಚಲಿತವಾಗದೆ ಪರಮಾತ್ಮನಲ್ಲಿ ನಿಲ್ಲೋದು ಸಮಾಧಿ. ಹೀಗೆ ಯಮ ನಿಯಮ ಅಂತಂದ್ರೆ ಸ್ವಧರ್ಮಾಚರಣಾದಿಗಳು, ಯಮ ಅಂದ್ರೆ ಹಿಂಸಾ ಇತ್ಯಾದಿಗಳು, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಇದಾದ ಮೇಲೆ ಧಾರಣೆಗಿಂತ ಮೇಲೆ ಧ್ಯಾನಕ್ಕಿಂತ ಮೇಲೆ ಸಮಾಧಿ. ಆಧಿ ಅಂದ್ರೆ ಮನಸ್ಸು ಪರಮಾತ್ಮನಲ್ಲಿ ನಡೋದು, ಚೆನ್ನಾಗಿ ನಡಬೇಕು. ಈ ಕಡೆ ಬರದೇ ಇದ್ದ ಹಾಗೆ ಭಗವಂತನಲ್ಲಿ ನಿಂತು ಬಿಟ್ಟು ನಗಾರಿ ಹೊಡೆದರೂ ಕೂಡ, ಪಕ್ಕದಲ್ಲಿ ನಗಾರಿ ಹೊಡೆದರೂ ಕೂಡ ಕೇಳಿಸಿರಬಾರ್ದಂತೆ. ಅಷ್ಟು ಮೈ ಮರೆತು ಧ್ಯಾನ ಮಾಡೋದಕ್ಕೆ ಸಮಾಧಿ ಅವಸ್ಥೆ ಅಂತ ಕರೀತಾರೆ. ಶಮೀಕ ಋಷಿಗಳು ಇವರೆಲ್ಲ ಆ ಸಮಾಧಿ ಅವಸ್ಥೆಯಲ್ಲಿ ಇದ್ದದ್ರಿಂದಲೇ ಪರೀಕ್ಷಿತ್ ರಾಜ ಬಂದು ನೀರು ಕೇಳಿದ್ರೆ ಅವರಿಗೆ ಗೊತ್ತಾಗಲಿಲ್ಲ, ಸಮಾಧಿ ಅವಸ್ಥೆಯನ್ನ ತಲುಪಿಬಿಟ್ಟಿದ್ರು. ಅದಕ್ಕೆ ಇನ್ನೊಂದು ಹೆಸರು ಸ್ಥಿತಪ್ರಜ್ಞತೆ ಅಂತ ಕರೀತಾರೆ. ಸ್ಥಿತಪ್ರಜ್ಞಾ ಅಂದ್ರೆ ಪರಮಾತ್ಮನಲ್ಲಿ ಪ್ರಜ್ಞಾ ಸ್ಥಿತವಾಗಿ ಬಿಡಬೇಕು, ಈ ಕಡೆ ಬರದಂತೆ, ಅದು ಸ್ಥಿತಪ್ರಜ್ಞತ. ಸಮಾಧಾನಂ ವೈಕುಂಠ ಲೀಲಾಭಿಧ್ಯಾನಂ ಸಮಾಧಾನಂ ತಥಾತ್ಮನಃ. ಇದಿಷ್ಟು ಆಸನ ಅನ್ನುವಾಗ ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ನಿರ್ಣಯ ಕೊಡ್ತಾರೆ. ಧ್ಯಾನದಲ್ಲಿ ಎರಡು ವಿಧ ಇದೆ ಅಂತ, ಸ್ಮರಣ ಮತ್ತು ಅಖಂಡ ಧ್ಯಾನ, ಉಪಾಸನಾ ರೂಪವಾದದ್ದು. ಅದರಲ್ಲಿ ಸ್ಮರಣ ರೂಪವಾದ ಧ್ಯಾನ ಮಾಡಲಿಕ್ಕೆ ಆಸನದ ನಿಯಮ ಇಲ್ಲ. ಓಡಾಡುವಾಗ, ಮಲಕ್ಕೊಂಡು, ನಿದ್ದೆ ಬರೋ ತನಕ ಸ್ಮರಣೆ ಮಾಡಿಬಿಡಬಹುದು. ಆದರೆ ಧ್ಯಾನ ರೂಪವಾದ ಉಪಾಸನೆ ಮಾಡಬೇಕಾದ್ರೆ ಮಾತ್ರ ಆಸನದ ನಿಯಮ. ಓಂ ಆಸೀನ ಸಂಭವಾತ್ ಓಂ ಅಂತ ಬ್ರಹ್ಮಸೂತ್ರ ಮಾಡಿ ಧ್ಯಾನೋಪಾಸನೆ ಮಾಡಬೇಕಾದ್ರೆ ಕೂತೇ ಮಾಡಬೇಕು. ಸ್ಮರಣೋಪಾಸನೆಗೆ ಆ ನಿಯಮ ಇಲ್ಲ, ಮಡಿ ಮೈಲಿಗೆ ನಿಯಮನೂ ಕೂಡ ಇಲ್ಲ. ಸ್ಮರಣೋಪಾಸನೆಗೆ ಇಷ್ಟು ಹೇಳಿದ ಅಂಗಗಳು ನಿಯಮ ಇಲ್ಲ. ಧ್ಯಾನೋಪಾಸನಕ್ಕೆ ಮಾತ್ರ ಇವೆಲ್ಲ ಬೇಕೇ ಬೇಕು. ಹೌದು, ಸಂಕಲ್ಪ ಬೇಕೇ ಬೇಕು. ಸಂಕಲ್ಪ ಸೂಕ್ತ ಪಠನ ಅಂತ ಎಲ್ಲದಕ್ಕೂ ಸಂಕಲ್ಪ ಬೇಕು. ಇದು ಧ್ಯಾನಕ್ಕೆ. ಸ್ಮರಣೆಗೆ ಇವ್ಯಾವ ನಿಯಮಗಳು ಕೂಡ ಇಲ್ಲ. ಧ್ಯಾನಕ್ಕಾಗುವಾಗ ನಿಂತುಕೊಂಡು ಮಾಡ್ತೀನಿ ಅಂತಂದ್ರೆ ಬಹಳ ಹೊತ್ತು ನಿಂತುಕೊಳ್ಳಿಕ್ಕೆ ಶ್ರಮ ಆಗಿಬಿಡ್ತದೆ ಧ್ಯಾನ ನಡೆಯೋದು. ಹಾಸಿಗೆಯಲ್ಲಿ ಮಲ್ಕೊಂಡು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಹೊತ್ತು ನಡೀತದೆ, ನಿದ್ದೆ ಬಂದುಬಿಡ್ತದೆ. ಆದ್ರಿಂದ ಕೂತೇ ಮಾಡಬೇಕು ಅಂತ ನೀವು ಇವೆಲ್ಲ ಧ್ಯಾನಕ್ಕೆ ನಿಯಮ ಹೇಳಿದ್ದಾರೆ. ಬ್ರಹ್ಮಚರ್ಯಂ ಅನ್ನೋದಕ್ಕೆ ವಿವರಣೆ ಕೊಡ್ತಾರೆ. ಪರಮಾತ್ಮನಲ್ಲಿ ಮನಸ್ಸು ಚಲಿಸಬೇಕು, ಅಲ್ಲೇ ಸಂಚಾರ ಮಾಡ್ತಿರಬೇಕು. ಇಲ್ಲದೆ ಇದ್ರೆ ಆ ಬ್ರಹ್ಮಚರ್ಯಕ್ಕೆ ಭಂಗ ಬರ್ತದೆ. ಸ್ಮರಣಂ ಬ್ರಹ್ಮಚರ್ಯಕ್ಕೆ ವಿರುದ್ಧವಾದದ್ದು ಇಷ್ಟು. ಇದನ್ನೆಲ್ಲ ತಡೆದ್ರೆ ಅದು ಬ್ರಹ್ಮಚರ್ಯ ಆಗ್ತದಂತೆ. ಸ್ಮರಣಂ, ಕೀರ್ತನಂ, ಕೇಲಿಹಿ, ಪ್ರೇಕ್ಷಣಂ, ಗುಹ್ಯಭಾಷಣಂ, ಸಂಕೇತ, ಅಧ್ಯವಸಾಯಶ್ಚ, ಕ್ರಿಯಾನಿರ್ವೃತಿರೇವಚ. ಇವು 8 ತಪ್ಪಿದ್ರೆ ಅದು ಬ್ರಹ್ಮಚರ್ಯ. ಸ್ಮರಣಂ ಅಂತಂದ್ರೆ ಈ ಬ್ರಹ್ಮಚರ್ಯದಲ್ಲಿ ಇರಬೇಕಾದಂಥವರು ಬೇರೆ ಬೇರೆ ಸ್ತ್ರೀಯರನ್ನ, ಕನ್ನಿಕೆಯರನ್ನ ಸ್ಮರಣೆ ಮಾಡಿಕೊಡುದು. ಕೀರ್ತನಂ, ಅವರ ಬಗ್ಗೆ ಕೀರ್ತನೆ ಹೇಳೋದು, ಹೊಗಳೋದು, ಇದು ಮಾಡಿಕೊಡುದು. ಕೇಲಿಹಿ, ಅವರ ಜೊತೆಗೆ ಆಟ ಆಡಬಾರದು, ನೋಡೋದಾಗ್ಲಿ. ಗುಹ್ಯ ಭಾಷಣ, ಏಕಾಂತ ಜಾಗದಲ್ಲಿ ಮಾತಾಡೋದು, ಏನಾದರೂ ಸ್ಥಳ ಸಂಕೇತ, ಒಂದು ನಿಶ್ಚಯ ಮಾಡಿಕೊಳ್ಳೋದು, ಕ್ರಿಯಾ ನಿರ್ವೃತ್ತಿ, ಇವು 8 ತಪ್ಪಿದ್ರೆ ಆವಾಗ ಅದು ಬ್ರಹ್ಮಚರ್ಯ. ಇವು ಬ್ರಹ್ಮಚರ್ಯಕ್ಕೆ ಇದಿಷ್ಟು ಪ್ರತಿಬಂಧಕ, ಅದನ್ನು ಬಿಡಬೇಕು ಅಂತಾರೆ. ಏತೈರನ್ಯೈಶ್ಚ ಪಥಿಭಿ ಮನೋದುಷ್ಟಮಸತ್ಪಥಂ ಬುದ್ಧ್ಯಾ ವಿಂಜೀತ ಶನಕೈ ಜಿತಪ್ರಾಣೋ ಶತಂದ್ರಿತಃ. ಇದಿಷ್ಟು ಮಾರ್ಗ. ಇದಕ್ಕಿಂತಲೂ ಇನ್ನೂ ಬೇರೆ ಮಾರ್ಗಗಳಿದೆ. ವ್ರತ, ದಾನ ಇತ್ಯಾದಿಗಳು ಕೂಡ ಧ್ಯಾನಕ್ಕೆ ಅಂಗಭೂತವಾದದ್ದಿದೆ. ವ್ರತದಾನಾದಿಗಳನ್ನು ಮಾಡಿ ಪರಮಾತ್ಮನಲ್ಲಿ ಮನಸ್ಸಿಡಬೇಕು. ಇದರಲ್ಲಿ ಯಾವುದು ತಾರತಮ್ಯ ಹೇಗೆ ಅನ್ನೋದನ್ನು ಕೂಡ ಹೇಳ್ತಾರೆ. ಪ್ರಾಣಾಯಾಮ ಶ್ರೇಷ್ಠ ಅಂಗದಲ್ಲಿ.
ಆ ಪ್ರಾಣಾಯಾಮಕ್ಕಿಂತ 2 ಪಟ್ಟು ಹೆಚ್ಚು ಗುಣ ಅಪರಿಗ್ರಹ. ಅಪರಿಗ್ರಹ ಅಂದ್ರೆ ಇನ್ನೊಬ್ಬರಿಂದ ಏನೂ ಸ್ವೀಕಾರ ಮಾಡೋದು. ಯಾವದರ್ಥ ಪರಿಗ್ರಹ ಅಂತವಂತಲ್ಲ, ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವೀಕಾರ, ಅದು 2 ಪಟ್ಟು ಹೆಚ್ಚು ಗುಣ. ಅಪರಿಗ್ರಹಕ್ಕಿಂತಲೂ 2 ಪಟ್ಟು ಹೆಚ್ಚು ಅಹಿಂಸಾ, ಇನ್ನೊಬ್ಬರಿಗೆ ಹಿಂಸೆ ಆಗದೆ ಇರೋದು. ಅದಕ್ಕಿಂತಲೂ 2 ಪಟ್ಟು ಶ್ರೇಷ್ಠ ಸತ್ಯ, ಸಜ್ಜನರಿಗೆ ಹಿತವಾಗುವ ಮಾತಾಡೋದು. ಅದಕ್ಕಿಂತಲೂ 2 ಪಟ್ಟು ಹೆಚ್ಚು ಅಸ್ತೇಯ, ಇನ್ನೊಬ್ಬರ ಅನುಮತಿ ಇಲ್ಲದೆ ಯಾವ ಪದಾರ್ಥವನ್ನು ತಗೊಳ್ಳದೇ ಇರೋದು. ಅದಕ್ಕಿಂತಲೂ ಹೆಚ್ಚು 2 ಪಟ್ಟು ಹೆಚ್ಚು ಬ್ರಹ್ಮಚರ್ಯ. ಬ್ರಹ್ಮಚರ್ಯಕ್ಕಿಂತ ದ್ವಿಗುಣಾಧಿಕ ತಪಸ್ಸು, ಶಾರೀರ ತಪಸ್ಸು, ಮಾನಸಿಕ ತಪಸ್ಸು ಇವೆಲ್ಲ. ಅದಕ್ಕಿಂತ 2 ಪಟ್ಟು ಹೆಚ್ಚು ತುಷ್ಟಿ, ಅಲಂಬುದ್ಧಿ. ಸಾಕು, ಇಷ್ಟೇ ಸಾಕು, ನಮಗೆ ಇನ್ನೇ ಹೆಚ್ಚಿಗೆ ಬೇಡ ಅಂತನ್ನುವಂಥ ಬುದ್ಧಿ. ಒಂದಕ್ಕಿಂತ ಒಂದು 2 ಪಟ್ಟು ಹೆಚ್ಚು. ಹೀಗೆ ಪ್ರಾಣಾಯಾಮ, ಇವು ತಾರತಮ್ಯ. ಪ್ರಾಣಾಯಾಮ, ಅಪರಿಗ್ರಹ, ಆಮೇಲೆ ಅಹಿಂಸಾ, ಅದಕ್ಕಿಂತ ಮೇಲೆ ಸತ್ಯ, ಸತ್ಯಕ್ಕಿಂತ ಅಸ್ತೇಯ, ಅಸ್ತೇಯಕ್ಕಿಂತ ದೊಡ್ಡದು ಬ್ರಹ್ಮಚರ್ಯ, ಅದಕ್ಕಿಂತ ದೊಡ್ಡದು ತಪಸ್ಸು, ಆಮೇಲೆ ತುಷ್ಟಿ. ಇದು 2 ಪಟ್ಟು ಹೆಚ್ಚು. ತುಷ್ಟಿಗಿಂತ ಅಲಂಬುದ್ಧಿ ಸಾಕು. ಅದಕ್ಕಿಂತ 1,000,000 ಪಟ್ಟು ಹೆಚ್ಚು ಸ್ವಾಧ್ಯಾಯ. ಸತ್ಯಾಸ್ತ್ರವನ್ನು ಅಧ್ಯಯನ ಮಾಡೋದು ಈ ತುಷ್ಟಿ ಎನ್ನುವುದಕ್ಕಿಂತ 1,000,000 ಪಟ್ಟು ಹೆಚ್ಚಾಗ್ತದೆ. ಅದಕ್ಕಿಂತ ಅನಂತ ಪಟ್ಟು ಹೆಚ್ಚು ಭಗವಂತನ ಪೂಜೆ, ಹರಿಪೂಜೆ. ಸನ್ನಿಧಾನ ಇರತಕ್ಕಂಥ ವಿಶಿಷ್ಟ ಪ್ರತಿಮೆಗಳನ್ನು ಪೂಜೆ ಮಾಡೋದು ಆ ಸ್ವಾಧ್ಯಾಯಕ್ಕಿಂತಲೂ ಅನಂತ ಪಟ್ಟು ಹೆಚ್ಚು. ಅದಕ್ಕಿಂತ 3 ಪಟ್ಟು ಹೆಚ್ಚು ಧ್ಯಾನ ಅಂತ. ಪ್ರತಿಮಾರ್ಚನೆಗಿಂತ 3 ಪಟ್ಟು ಹೆಚ್ಚು ಧ್ಯಾನ, ಕೂತ್ಕೊಂಡು ಧ್ಯಾನ ಮಾಡೋದು. ಮನಸ್ಸಿನೊಳಗೆ ಭಗವಂತನ ಮೂರ್ತಿಯನ್ನು ಮಾಡಿಕೊಂಡು ಧ್ಯಾನ ಮಾಡೋದು 3 ಪಟ್ಟು ಹೆಚ್ಚು. ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಶಾಸ್ತ್ರಾವಮರ್ಶನ ಅಂತ. ಶಾಸ್ತ್ರ ಅಧ್ಯಯನ, ವಿಮರ್ಶ, ಅದು ಇನ್ನೂ ಹೆಚ್ಚು ಶಾಸ್ತ್ರ ವಿಮರ್ಶೆ. ಅದಕ್ಕಿಂತ 100 ಪಟ್ಟು ಹೆಚ್ಚು ವ್ಯಾಖ್ಯೈಕಸ್ಯ ಶತೋತ್ತರ. ಒಬ್ಬ ವಿದ್ಯಾರ್ಥಿಗಾದರೂ ಪಾಠ ಹೇಳಿಬಿಟ್ರೆ ಸತ್ಯಾಸ್ತ್ರವನ್ನ, ಬ್ರಹ್ಮಸೂತ್ರ ಭಾಷೆ ಒಬ್ಬರಿಗೆ ಯಾರಿಗಾದರೂ ಪಾಠ ಹೇಳಿಬಿಟ್ರೆ ಅದು ಕೊನೆಯದು 100 ಪಟ್ಟು ಹೆಚ್ಚು. ಅದರಿಂದಲೇನೆ ಹರಿಸಾಕ್ಷಾತ್ಕಾರ ಆಗ್ತದೆ ಅಂತ. ಅಥವಾ ಸತತಂ ಶಾಸ್ತ್ರ ವಿಮರ್ಶೆಯನ್ನ ಭವಿಷ್ಯತಿ. ಹೀಗೆ ಯೋಗದಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ 2, ಧ್ಯಾನೋಪಾಸನೆಯಿಂದಲೂ ಸಾಕ್ಷಾತ್ಕಾರ ಆಗ್ತದೆ. ಅದಕ್ಕೆ ಈ ಧಾರಣಾದಿಗಳೆಲ್ಲ ಅಂಗ. ಶಾಸ್ತ್ರಾಭ್ಯಾಸ, ಅದನ್ನೇ ಸದಾ ಅವಲೋಕನೆ, ವಿಮರ್ಶೆ, ಅದರಿಂದಲೂ ಹರಿಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳ್ತಾರೆ. ಇದು 2 ಮಾರ್ಗ ಇದೆ. ಅಥವಾ ಸತತಂ ಶಾಸ್ತ್ರ ವಿಮರ್ಶೆಯನ್ನ ಭವಿಷ್ಯತಿ. ಅದಕ್ಕೆ ಹಿಂದಿನವರೆಲ್ಲ ನಿರಂತರ ಶಾಸ್ತ್ರ ವಿಮರ್ಶೆ ಅದನ್ನು ಕೂಡ ಇಟ್ಕೊಂಡಿದೆ. ಇನ್ನು ಧ್ಯಾನದ ಬಗ್ಗೆ ಸ್ವಲ್ಪ ವಿಶೇಷ ನಿರೂಪಣೆ ಮಾಡ್ತಾ ಇದ್ದಾರೆ. ಧ್ಯಾನ ಮಾಡೋದು ಹೇಗೆ ಅಂದ್ರೆ, ಶುಚೌ ದೇಶೇ ಪ್ರತಿಷ್ಠಾಪ್ಯ ವಿಜಿತಾಸನ ಆಸನಂ ತಸ್ಮಿನ್ ಸ್ವಸ್ತಿ ಸಮಾಸೀನಃ ರುಜುಕಾಯ ಸಮಭ್ಯಸೇತ್. ಶುದ್ಧವಾದ ದೇಶದಲ್ಲಿ ಕೂತ್ಕೋಬೇಕು. ಶುದ್ಧವಾದ ದೇಶ ಅಂದ್ರೆ ನಾತ್ಯುಚ್ಛ್ರಿತಂ ನಾತಿ ನೀಚಂ ಅಂತ ಗೀತೆಯಲ್ಲಿ ಹೇಳ್ತಾರೆ. ಕೆಲವರು ಧ್ಯಾನಕ್ಕೆ ಅಂತ ಸುಮ್ಮನೆ ನದಿ ತೀರದಲ್ಲಿ ದೊಡ್ಡ ಬಂಡೆ ಇರ್ತದೆ, ಆ ತುದಿಯಲ್ಲಿ ಹೋಗಿ ಕೂತು ಬಿಡೋದು. ಆ ರೀತಿ ಕೂಡಬಾರ್ದು. ಅಕಸ್ಮಾತ್ ಇದ್ದಕ್ಕಿದ್ದ ಹಾಗೆ ಗಾಳಿ ಬಂತು, ಏನೋ ಆಯ್ತು, ಬಿದ್ದ, ಯಾಕೆ ಆ ರೀತಿಯಾದ ಆಸನ ಆರಿಸ್ಕೋಬಾರ್ದಂತ, ಅಂಥ ಜಾಗ ಆಗಬಾರ್ದು. ಶುಚೌ ದೇಶೇ ಅಂದ್ರೆ ನಾತ್ಯುಚ್ಛ್ರಿತಂ ನಾತಿ ನೀಚಂ, ಅತಿ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡೋದು, ಅದು ಆಗಬಾರ್ದು. ಎಲ್ಲಿ ಯಾವ ಪ್ರಾಣಿಗಳು ಇದ್ರೂ ಭಯ ಇರೋದಿಲ್ವೋ ಅಂಥ ದೇಶ. ವಿಜಿತಾಸನ, ಅಲ್ಲಿ ಆಸನದಲ್ಲಿ ಕೂತ್ಕೊಂಡು, ಅದು ಕೂಡ ಇಂತಿಂಥ ಆಸನ ಆಗಬೇಕು ಅಂತಿದೆ. ಬರೇ ಮರದ ಮೇಲೆ ಕೂತ್ಕೋಬಾರ್ದು. ದೌರ್ಭಾಗ್ಯಂ ದಾರುಕಾಸನೆ ಅಂತ, ಬರೇ ಮಣೆ ಮೇಲೆ ಕೂತ್ಕೊಂಡ್ರೆ ದೌರ್ಭಾಗ್ಯ ಬರ್ತದೆ. ಅದಕ್ಕೊಂದು ಬೆಳ್ಳಿ ಕಮಲನಾದರೂ ಹಾಕಿರ್ತಾರೆ. ಬರೇ ಮಣೆ ಮೇಲೆ, ಮರದ ಆಸನದ ಮೇಲೆ ಕೂತ್ಕೊಳ್ಳೋ. ಚೇಲಾಜನ ಕುಶೋತ್ತರಂ, ಗರ್ಭೆ ಕೃಷ್ಣಾಜನ, ಅದರ ಮೇಲೆ ವಸ್ತ್ರ, ಈ ರೀತಿ ಕೂತ್ಕೊಳ್ಬೇಕು. ಅದರಲ್ಲೂ ಕೂಡ ಕೃಷ್ಣಾಜನೆ ಜ್ಞಾನಸಿದ್ಧಿ. ಬುದ್ಧಿ ಬರಬೇಕು ಅಂತಂದ್ರೆ ಕೃಷ್ಣಾಜನದಲ್ಲಿ ಆ ಎಫೆಕ್ಟ್ ಇದೆ ಅಂತ. ಕೃಷ್ಣಾಜನದ ಮೇಲೆ ಕೂತ್ಕೊಂಡ್ರೆ ಅದು ಏನು, ಅದರ ಸಂಪರ್ಕದಿಂದ ಮನುಷ್ಯ ಬುದ್ಧಿವಂತನಾಗ್ತಾನಂತೆ. ವ್ಯಾಘ್ರಾಜನದಲ್ಲಿ ಕೂತ್ಕೊಂಡ್ರೆ ವೈರಾಗ್ಯ ಬರ್ತದಂತೆ. ಹುಲಿ ಚರ್ಮ ಅದರ ಮೇಲೆ ಕೂಡೋದ್ರಿಂದ ಕ್ರಮೇಣ ಅವನಿಗೆ ವೈರಾಗ್ಯ ಬಂದ್ಬಿಡ್ತದೆ. ಕೃಷ್ಣಾಜನದಲ್ಲಿ ಕೂಡೋದ್ರಿಂದ ಜ್ಞಾನಾಭಿವೃದ್ಧಿ ಆಗ್ತದಂತೆ. ಅದು ಏನೇನು ಗುಣಗಳನ್ನು, ಭಗವಂತನ ಸೃಷ್ಟಿ ಇಷ್ಟು ಅದ್ಭುತ. ಆ ಪ್ರಾಣಿಗಳ ಚರ್ಮದಲ್ಲಿ ಎಷ್ಟು ಗುಣ ಇಟ್ಟಿದ್ದಾನೆ ಅಂತ ಅನ್ನೋದನ್ನು ನೋಡಿ. ಆ ಸ್ಥಳದಲ್ಲಿ ಒಂದೊಂದು ಗುಣ ಇರ್ತದೆ, ಇಂಥ ಸ್ಥಳ ಹೀಗಿರ್ತದೆ ಅಂತ. ಆ ಮಣ್ಣಿನ ಗುಣ, ಸ್ಥಳದ ಗುಣ, ಆಸನದ ಗುಣ, ಮರದ ಗುಣ, ಇವೆಲ್ಲ ಇರ್ತದೆ. ಪಾಷಾಣೆ ವ್ಯಾಧಿ ಸಂಭವ. ಬರೇ ಕಲ್ಲಿನ ಮೇಲೆ ಕೂತ್ಕೊಂಡು ಮಾಡಿದರೆ ವ್ಯಾಧಿ ಬರ್ತದಂತೆ. ಆ ಕಲ್ಲಿನಲ್ಲೂ ಜೀವ ಇರ್ತದೆ ಅಂತ ಉಂಟು ನಮ್ಮ ಶಾಸ್ತ್ರದಲ್ಲಿ. ಯಾವ ಜೀವ ಇರ್ತದೋ, ಯಾವ ರೋಗಾಭಿಮಾನಗಳನ್ನು ಕುಡಿಸಿರ್ತಾನೋ ಅವು ಹತ್ಕೊಂಡ್ಬಿಡ್ತಾರೆ. ಅದರಿಂದ ಪಾಷಾಣದಲ್ಲಿ ಬರೇ ಕಲ್ಲಿನ ಮೇಲೆ ಕೂತ್ಕೋಬಾರದು, ಬಟ್ಟೆ ಹಾಕಿ ಆದರೂ ಕೂಡಬೇಕು ಅಂತ. ಹೀಗೆ ವಿಜಿತಾಸನ ಆಸನಂ ತಸ್ಮಿನ್ ಸ್ವಸ್ತಿ ಸಮಾಸೀನಃ ರುಜುಕಾಯ ಸಮಭ್ಯಸೇತ್. ನೇರವಾಗಿ ಕೂತುಕೊಂಡು
ರುಜುಕಾಯಿನಾಗಿ ಕೂತ್ಕೊಂಡು ಅಭ್ಯಾಸ ಮಾಡಬೇಕು ಮೊದಲು ಧ್ಯಾನಕ್ಕೆ ಅಂತ. ಪ್ರಾಣಸ್ಯ ಶೋಧಯನ್ ಮಾರ್ಗಂ ಪೂರ ಕುಂಭಕ ರೇಚಕೈ, ರೇಚಕ ಪೂರಕ ಕುಂಭಕ ಅಂತ ಮಾಡಿಕೊಂಡು ಆಮೇಲೆ ಮನೋನಿಗ್ರಹ ಮಾಡಿ ಪ್ರತ್ಯಾಹಾರ, ಬೇರೆ ಬೇರೆ ಕಡೆ ಹೋಗುವ ಮನಸ್ಸನ್ನ ಮತ್ತೆ ನಿಶ್ಚಲ ಆಗುವ ಹಾಗೆ ವಾಪಸ್ ತರಬೇಕು. ಧಾರಣಾಭೀಶ್ಚ ಕಿಲ್ಬಿಷಾನ್ ಪ್ರತ್ಯಾಹಾರೇಣ ಸಂಸರ್ಗಾನ್ ಧ್ಯಾನೇನ ಆನೀಶ್ವರಾನ್ ಗುಣಾನ್ ಯದಾ ಮನಸ್ವಂ ವಿರಜಂ ಯೋಗೇನ ಸುಸಮಾಹಿತಂ ಕಾಷ್ಠಾಂ ಭಗವತೋ ಧ್ಯಾಯೇತ್ ಸ್ವನಾಸಾಗ್ರಾವಲೋಕನ. ದೃಷ್ಟಿಯಿಂದ ಮೂಗಿನ ತುದಿಯನ್ನೇ ನೋಡ್ತಾ ಇರಬೇಕು ಅಥವಾ ಹುಬ್ಬಿನ ನಡುಭಾಗವನ್ನು ನೋಡ್ತಿರಬೇಕು. ಆಗ ದೃಷ್ಟಿ ಆ ಕಡೆ ಈ ಕಡೆ ಹೋಗಿ ಯಾರ್ಯಾರೋ ಕಣ್ಣಿಗೆ ಬೀಳೋದಿಲ್ಲ. ಇಲ್ದಿದ್ರೆ ಆಚೆ ಈಚೆ ದೃಷ್ಟಿ ಹೋಗ್ತಾ ಇದ್ರೆ ಧ್ಯಾನ ನಡೆಯೋದೇ ಇಲ್ಲ. ಅಲ್ಲೊಂದ್ಸಲ ನೋಡು ಇಲ್ಲೊಂದ್ಸಲ ನೋಡು ಅಂತ ಆಗ್ತದೆ. ಅದಕ್ಕೆ ಸ್ವನಾಸಾಗ್ರಾವಲೋಕನ ಇಷ್ಟು ಮಾಡಿಕೊಂಡು ಪೂರ್ವಭಾವಿಯಾಗಿ ಮನಸ್ಸಿನ ಒಳಗಡೆ ಪರಮಾತ್ಮನ ಧ್ಯಾನ ಮಾಡಬೇಕು. ಇದು ಸ್ವಬೀಜ ಧ್ಯಾನ, ಏನೂ ಇಲ್ಲದೆ ಖಾಲಿ ಮಾಡ್ಕೊಂಡು ಕೂಡೋದಲ್ಲ. ಏನು ಧ್ಯಾನ ಮಾಡಬೇಕು? ಮನಸ್ಸಿನೊಳಗೆ ಭಗವಂತನ ಮೂರ್ತಿ, ಧ್ಯೇಯ ಮೂರ್ತಿ ಹೇಗಿರಬೇಕು ಅಂತಂದ್ರೆ, ಅದು ನಾವು ಪುರಾಣ ಕೇಳಿದ್ದು ಓದಿದ್ದು ಆ ಸಂಸ್ಕಾರದಿಂದ ನಾವೇ ಒಂದು ಮೂರ್ತಿಯನ್ನು ಮನಸ್ಸಿನೊಳಗೆ ಮಾಡ್ಕೋಬೇಕಂತ. ಬೇರೆ ಇದ್ರೂ ಸರಿ ಇಲ್ದಿದ್ರು ಸರಿ, ಆ ಒಳಗಡೆ ಮಾಡ್ಕೊಂಡ್ಬಿಡ್ಬೇಕು. ಧ್ಯಾನ ಮಾಡುವಾಗಂತೂ ಅದೇ ಬೇಕು. ಪ್ರಸನ್ನ ವದನ ಅಂಭೋಜಂ ಪದ್ಮಗರ್ಭಾರುಣೇ ಕ್ಷಣಂ ನೀಲೋತ್ಪಲದಲಶ್ಯಾಮಂ ಶಂಖಚಕ್ರಗದಾಧರಂ. ಪ್ರಸನ್ನವಾದ ಮುಖಕಮಲ, ಕಮಲದಂತೆ ಅರುಣವಾದ ಅರಳಿದ ಕಣ್ಣುಗಳು, ನೀಲೋತ್ಪಲದಲಶ್ಯಾಮಂ ನೈದಲೆಯಂತೆ ಶ್ಯಾಮವರ್ಣೋಪೇತವಾದ ದೇಹ, ಶಂಖ ಚಕ್ರ ಗದೆಗಳನ್ನು ಪದ್ಮಗಳನ್ನು ಧರಿಸಿದ್ದಾನೆ, ಪೀತಾಂಬರವನ್ನು ಉಟ್ಟುಕೊಂಡಿದ್ದಾನೆ ಪರಮಾತ್ಮ. ಶ್ರೀವತ್ಸ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ, ಕಂಠದಲ್ಲಿ ಕೌಸ್ತುಭಮಣಿ, ವನಮಾಲಾ ವಿಭೂಷಿತನಾಗಿದ್ದಾನೆ. ಹಾರ, ವಲಯ, ಕಿರೀಟ, ಅಂಗದ, ನೂಪುರ ಇಂಥ ಆಭರಣಗಳನ್ನು ತೊಟ್ಟಿದ್ದಾನೆ. ಕಾಂಚಿ ಮುಂತಾದ ಆಭರಣಗಳನ್ನು ಧರಿಸಿದ್ದಾನೆ. ಸಂತಂ ವಯಸ್ಸಿಕ ಈಶೋರೇ ಭಕ್ತ ಅನುಗ್ರಹ ಕಾತರಂ. 16 ವರ್ಷದ ವಯಸ್ಸಿನಂತೆ ಇರತಕ್ಕಂಥ ರೂಪ. ಭಕ್ತಾನುಗ್ರಹ ಕಾತರಂ, ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಕಾತರನಾಗಿ ನಿಂತಿದ್ದಾನೆ. ಶುದ್ಧವಾದಂಥ ಚರಿತ್ರೆ, ಯಾವ ಕಳಂಕವೂ ಇಲ್ಲದ ಕೀರ್ತನ್ಯ ತೀರ್ಥ ಯಶಸ್ಸಂ, ಪುಣ್ಯ ಶ್ಲೋಕ ಯಶಸ್ಕರಂ, ಬ್ರಹ್ಮಾದಿಗಳಿಗೆ ಕೀರ್ತಿಯನ್ನು ಕೊಡ್ತಕ್ಕಂಥವನು. ಈ ರೀತಿಯಾದ ಭಗವದ್ ರೂಪವನ್ನ ಧ್ಯಾಯೇದ್ದೇವಂ ಸಮಗ್ರಾಂಗಂ, ಇದು ಸಮಗ್ರ ರೂಪ ಚಿಂತನೆ ಮಾಡಬೇಕು. ಧ್ಯಾನ ಅಂದ್ರೆ ಖಂಡ ಸ್ಮೃತಿ ಅಲ್ಲ, ಧಾರಣ ಅಲ್ಲ. ಯಾವನ್ನಚ್ಚವತೆ ಮನಃ, ಮನಸ್ಸು ಈ ಕಡೆ ಬರೋ ತನಕ ಮಾಡಬೇಕು. ಬಂತು ಅಂದ್ರೆ ಮತ್ತೆ ಪುನಃ ಮನಸ್ಸಾಕರ್ಷಣೆ ಮಾಡಿ ಮತ್ತೆ ಧ್ಯಾನ ಮಾಡಬೇಕು. ನಿಂತ ರೂಪವನ್ನು ಧ್ಯಾನ ಮಾಡಬೇಕು, ಕೂತದ್ದು ಮಾಡಬೇಕು, ಮಲಗಿದ್ದು ಮಾಡಬೇಕು. ಸ್ಥಿತಂ ವ್ರಜಂತಮಾಸೀನಂ ಶಯಾನಂ ವಾಗುಹಾಶಯಂ ಪ್ರೇಕ್ಷಣೀಯೈಹಿತಂ ಧ್ಯಾಯೇತ್ ಶುದ್ಧ ಭಾವೇನ ಚೇತಸ. ಭಕ್ತಿಯುಕ್ತವಾದ ಮನಸ್ಸಿನಿಂದ ನಿಂತ ರೂಪ, ಕೂತ ರೂಪ, ಓಡಾಡುವ ರೂಪ, ಮಲಗಿದಂಥ ರೂಪ, ಯಾವ ಮೂರ್ತಿಯನ್ನು ಬೇಕಾದರೆ ಮನಸ್ಸಿನಲ್ಲಿ ಮಾಡಿಕೊಂಡು ಆ ಸುಂದರವಾದ, ಎಷ್ಟು ಸಾಧ್ಯವೋ ಅಷ್ಟು ಸುಂದರವಾದ ಮೂರ್ತಿಯನ್ನು ಮಾಡಿಕೊಂಡು, ಅದೇ ಪರಮಾತ್ಮ ಅಲ್ಲ, ಅಂಥ ರೂಪದ ಒಳಗಡೆ ಜ್ಞಾನಾನಂದಮಯನಾಗಿರ್ತಕ್ಕಂಥ ಅಪ್ರಾಕೃತ ಕಾಯನಾದ ಪರಮಾತ್ಮನ ಸನ್ನಿಧಾನ ಇದೆ ಅಂತ ಹೇಳಿ ಆ ಮೂರ್ತಿಯನ್ನು ಧ್ಯಾನ ಮಾಡಬೇಕು. ಅದರಲ್ಲಿರುವ ಪರಮಾತ್ಮನನ್ನ ಧ್ಯಾನ ಮಾಡಬೇಕು. ಹೀಗೆ ಇದು ಧ್ಯಾನ ಮಾಡುವ ಕ್ರಮ. ಇಷ್ಟೇ ಹೇಳಿದ್ರೆ ಸಾಲದು. ಆ ಮೂರ್ತಿಯಲ್ಲಿ ಹೇಗೆ ಧ್ಯಾನ ಮಾಡಬೇಕು? ಸಮಗ್ರಾಂಗ ಧ್ಯಾನದ ಕ್ರಮ ಏನು ಅಂದ್ರೆ, ಪಾದದಿಂದ ತಲೆ ತನಕ ಮಾಡಬೇಕು, ಅಡಿಯಿಂದ ಮುಡಿಯವರೆಗೆ ಅಂತ. ಸಂಚಿಂತಯೇ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೂರುಹ ಲಾಂಛನಾಢ್ಯಂ ಉತ್ತುಂಗರಕ್ತನ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹತ್ ಹೃದಯಾಂಧಕಾರಂ ಯಚ್ಚೋತ್ಯ ನಿಸೃತ ಸರಿತ್ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿಧಿಧೃತೇನ ಶಿವಶಿವೋಭೂತ್ ಚಾತುರ್ಮನಸ್ಯ ಮಲಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಈ ಶ್ಲೋಕಗಳನ್ನೆಲ್ಲ ಬಾಯಿಪಾಠ ಕಲಿತು ದಿನ ಬೆಳಿಗ್ಗೆ ಪಾರಾಯಣ ಮಾಡೋ ಪದ್ಧತಿ. ಯಾಕೆಂದ್ರೆ ನಮಗೆಲ್ಲ ಧ್ಯಾನ ಬರಬೇಕಾದ್ರೆ ಹಾಗೆ ಬರೋದಿಲ್ಲ. ಒಂದು ಶಬ್ದ ಇದ್ರೆ ಧ್ಯಾನ ಬರ್ತದೆ. ಬಾಯಲ್ಲಿ ಹಾಡು ಹಾಡ್ತಾ ಇದ್ರೆ ಅದರ ಪ್ರಕಾರ ಧ್ಯಾನ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ಈ ಸ್ತೋತ್ರ ಎಲ್ಲಾ ಕಡೆ ಸಿಗ್ತದೆ. ಬೆಳಿಗ್ಗೆದ್ದು ಇದನ್ನ ಪಠನ ಮಾಡೋ ರೂಢಿ. ಸಂಚಿಂತಯೇ ಭಗವತಶ್ಚರಣಾರವಿಂದಂ, ಚರಣವನ್ನ ಮೊದಲು ಧ್ಯಾನ ಮಾಡಬೇಕು. ಭಗವಂತನ ಅಪ್ರಾಕೃತವಾದಂಥ ದೇಹದ ಚರಣ. ಆ ಚರಣ ಹೇಗಿದೆ ಅಂತಂದ್ರೆ, ವಜ್ರಾಂಕುಶ ಧ್ವಜ ಸರೂರುಹ ಲಾಂಛನಾಢ್ಯಂ, ಅವನ ಅಂಗಾಲಿನಲ್ಲಿ ವಜ್ರ, ಅಂಕುಶ, ಧ್ವಜ, ಕಮಲ ಈ ಚಿಹ್ನೆಗಳಿದೆ ಅಂತ. ಇಂಥ ಚಿಹ್ನೆಗಳಿರುವ ಸಾಕಾರ ಮೂರ್ತಿಯನ್ನು ಧ್ಯಾನ ಮಾಡಬೇಕು. ಒಂದೊಂದಕ್ಕೆ ಒಂದೊಂದು ಫಲ ಇದೆ. ವಜ್ರಾಯುಧ ಚಿಹ್ನೆ ಇದೆ, ವಜ್ರ, ಅದರ ಧ್ಯಾನ ಮಾಡಿದರೆ ಪಾಪದ ಬೆಟ್ಟ ಪುಡಿ ಆಗ್ತದಂತೆ.
ಅಂಕುಶ ಧ್ಯಾನ ಮಾಡಿದರೆ ಮನಸ್ಸೆಂಬ ಮದ್ದಾನೆ ನಿಯಂತ್ರಣಕ್ಕೆ ಸಿಗ್ತದಂತೆ. ಅಂಕುಶ ಧ್ಯಾನ ಮಾಡಿದರೆ, ಧ್ವಜ ಧ್ಯಾನ ಮಾಡಿದರೆ ಪರಮಾತ್ಮನ ಕಾಲಿನಲ್ಲಿ ಧ್ವಜದಂತೆ ಮನುಷ್ಯ ಉಚ್ಛ್ರಾಯ ಸ್ಥಿತಿಗೆ ಹೋಗ್ತಾನಂತೆ. ಎತ್ತರಕ್ಕಿರ್ತದೆ ಧ್ವಜ, ಹಾಗೆ ಹೋಗ್ತಾನಂತೆ. ಕಮಲ ಚಿಹ್ನೆ, ಕಮಲ ಇದೆ, ಅದನ್ನು ಚಿಂತನೆ ಮಾಡಿದರೆ ಸೌಭಾಗ್ಯ ಲಕ್ಷ್ಮೀ ಪ್ರಾಪ್ತಿ ಆಗ್ತದೆ. ಯಾಕೆ? ಕಮಲ ಲಕ್ಷ್ಮೀ ದೇವಿಯ ವಾಸಸ್ಥಳ, ಅದರಿಂದ ಲಕ್ಷ್ಮೀ ಪ್ರಾಪ್ತಿ. ಗದಾ ಧ್ಯಾನ ಮಾಡಿದರೆ ಶತ್ರುಗಳ ನಿವೃತ್ತಿ. ಇವೆಲ್ಲ ಚಿಹ್ನೆಗಳು. ಸುದರ್ಶನ ಚಕ್ರ ಇದೆ, ಅದನ್ನು ಚಿಂತನೆ ಮಾಡಿದರೆ ಅಜ್ಞಾನಾಂಧಕಾರ ದೂರ ಆಗ್ತದಂತೆ. ಅದಕ್ಕೆ ಅಂಥ ಪಾದವನ್ನು ಧ್ಯಾನ ಮಾಡಬೇಕು. ಉತ್ತುಂಗನ ರಕ್ತ ವಿಲಸನ್ನಕ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹತ್ ಹೃದಯ ಅಂಧಕಾರಂ. ಆ ಉಗುರಿನ ಬೆಳಕಿನಿಂದಲೇನೆ ಹೃದಯದ ಒಳಗಿನ ಅಂಧಕಾರವನ್ನು ಪರಿಹಾರ ಮಾಡತಕ್ಕಂತಹ ಪಾದ ಭಗವಂತನ ಪಾದ. ಯಚ್ಛೌಚ ನಿಸೃತ ಸರಿತ್ಪ್ರವರೋಧಕೇನ. ತ್ರಿವಿಕ್ರಮಾವತಾರದಲ್ಲಿ ಇದೇ ಪಾದವನ್ನು ಮೇಲಕ್ಕೆತ್ತಿದಾಗ ಬ್ರಹ್ಮಾಂಡದ ಮೇಲಿನ ಖರ್ಪರಕ್ಕೆ ಉಗುರು ತಾಗಿತು. ಉಗುರಿಗೇನೂ ಆಗಿಲ್ಲ, ಆದರೆ ಬ್ರಹ್ಮಾಂಡದ ಶತಕೋಟಿ ಯೋಜನ ವಿಸ್ತೀರ್ಣವಾದ ಖರ್ಪರ ಒಡಿತು. ಹೊರಗಿನಿಂದ ನೀರು ಒಳಗೆ ನುಗ್ಗಿತು. ಬ್ರಹ್ಮದೇವರು ಅದೇ ನೀರನ್ನ ಕಮಂಡಲನ್ನ ಧರಿಸಿ ಇಲ್ಲಿ ತನಕ ಪಾದ ಬೆಳೆದಿದೆ ಅಂತ ಆ ಪಾದವನ್ನು ತೊಳೆದ್ರು. ಅದೇ ಗಂಗಾ ನದಿಯಾಗಿ ಇವತ್ತು 3 ಲೋಕವನ್ನ ಪಾವನಗೊಳಿಸ್ತಾ ಇದೆ. ಅಂದಮೇಲೆ ಭಗವಂತನ ಪಾದ ಎಷ್ಟು ಪಾವನ. ಪಾದ ತೊಳೆದ ನೀರೇ ಗಂಗಾ ನದಿಯೇ ಇಷ್ಟು ಪಾವನ ಆದ ಮೇಲೆ ಎಂಥ ಪಾವನ ಪಾದವು ಅಂತ ದಾಸರ ಹಾಡ್ತಾರೆ. ಎಂಥ ಪಾವನ ಪಾದವು, ಎಂಥ ಪಾವನ ಪಾದ ಭಗವಂತನು. ತ್ರಿವಿಕ್ರಮಾವತಾರದಲ್ಲಿ ಗಂಗಾಜನಕವಾದ ಪಾದ. ಹೀಗಿದು ಉಪಲಕ್ಷಣ. ಇದೇ ರೀತಿ ನಿಮ್ಮ ಅನುಭವದಿಂದ ಎಷ್ಟು ಬೇಕಾದ್ರೆ ಚಿಂತನೆ ಮಾಡಬೇಕು. ಅದಕ್ಕೆ ಧ್ಯಾಯೇ ಚಿರಂ ಭಗವತಃ ಚರಣಾರವಿಂದಂ. ಚಿರಕಾಲ ಧ್ಯಾನ ಮಾಡ್ರಿ ಪಾದವನ್ನೇ ಅಂತ. ತ್ರಿವಿಕ್ರಮಾವತಾರದಲ್ಲಿ ಹೀಗೆ ಗಂಗಾಜನಕವಾದ ಪಾವನ ಪಾದ ಆದರೆ, ರಾಮಾವತಾರ ಕಾಲದಲ್ಲಿ ಕಲ್ಲಾದಂಥ ಅಹಲ್ಯೆಗೆ ಚೈತನ್ಯ ತುಂಬಿದ ಪಾದ. ಒಂದು ಕಲ್ಲಿಗೂ ಕೂಡ ಚೈತನ್ಯ ತುಂಬಿತು ರಾಮನ ಪಾದ ಅಂತ. ಅಷ್ಟೇ ಅಲ್ಲ, ಆ ಭಗವಂತನ ರಾಮದೇವರ ಪಾದ ಚಿಂತನೆ ಮಾಡಿದರೆ ಸಕಲ ಪಾಪ ಪರಿಹಾರ ಆಗ್ತದೆ. ಅಹಲ್ಯೆಗೆ ಎಂಥ ಪಾತಕ ಬಡಿದಿತ್ತು. ಅವಳ ಸ್ವಂತ ಇಚ್ಛೆಯಿಂದ ಅಲ್ದಿದ್ರೂ ಕೂಡ ಇಂದ್ರನ ಬಲಾತ್ಕಾರದಿಂದ ಅಹಲ್ಯೆಗೆ ಪಾತಕ ಬಂತು. ಪಾತಿವ್ರತ್ಯ ಚ್ಯುತಿ ಅನ್ನುವಂಥ ಪಾತಕ ಬಂತು. ಇದು ಬಹಳ ದೊಡ್ಡ ಪಾತಕ. ಪಾತಿವ್ರತ್ಯ ಪರೀಕ್ಷಯಾಖ್ಯಲಲನಾ ದೋಷಾಂಕುರಚ್ಛೇದನಂ. ಇಂದ್ರನ ಬಲಾತ್ಕಾರದಿಂದ ಪಾತಿವ್ರತ್ಯ ಪರೀಕ್ಷೆಯಾಗಿತ್ತು. ಅಂಥ ಪಾಪವನ್ನ ಪರಿಹಾರ ಮಾಡಿ ರಾಮನ ಪಾದ ಅಹಲ್ಯೆಯನ್ನ ಯಾವ ಮಟ್ಟದಲ್ಲಿ ನಿಲ್ಲಿಸಿದೆ ಅಂತಂದ್ರೆ, ಪ್ರತಿಯೊಬ್ಬರು ಬೆಳಗ್ಗೆದ್ದು ಸ್ಮರಣೆ ಮಾಡುವಾಗ ಅವರ ಬಾಯಲ್ಲಿ ಮೊದಲು ಬರೋದು ಅಹಲ್ಯೆ ಹೆಸರು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಅಂತ ಅಹಲ್ಯೆಯನ್ನ ಪ್ರಾತಃ ಸ್ಮರಣೆ ಮಾಡ್ತಾರೆ ಪ್ರಾತಃ ಕಾಲದಲ್ಲಿ. ಯಾಕೆ? ಪಾತಿವ್ರತ್ಯ ಭಂಗ ಬಂದಿದೆ ಅಂತ ಮಾಡ್ತಾರೆ. ಪಾತಿವ್ರತ್ಯ ಭಂಗ ಬಂದರೂ ಅದೆಲ್ಲ ಪರಿಹಾರವಾಗಿ ಅಪಾರ ಪಾವಿತ್ರ್ಯ ಬಂದಿದೆ ಅವಳಿಗೆ. ರಾಮದೇವರ ಪಾದ ಸ್ಪರ್ಶವನ್ನು ಹೊಂದಿದಂಥವಳು ಅಹಲ್ಯೆ ಅಂತ ಆ ರೀತಿ ಬೆಳಿಗ್ಗೆದ್ದು ಸ್ಮರಣೆ ಮಾಡೋದು. ಇದೆಲ್ಲ ರಾಮದೇವರ ಪಾದದ ಮಹಿಮೆ. ಹೀಗೆ ಧ್ಯಾಯೇಚ್ಚಿರಂ ಭಗವತಃ ಚರಣ ಅರವಿಂದಂ. ವಾಮನಾವತಾರ ಕಾಲದಲ್ಲಿ ಭೂಮಿಯನ್ನು ಅಳೆದಂತಹ ಪಾದ, ಕಾಳಿಂಗ ಸರ್ಪದ ಹೆಡೆ ಮೇಲೆ ಮೆಟ್ಟಿದ ಪಾದ, ವೃಂದಾವನದಲ್ಲಿ ಓಡಾಡಿ ಅದನ್ನ ಪುಣ್ಯಭೂಮಿ ಅಂತ ಮಾಡಿದಂತಹ ಪುಣ್ಯಕ್ಷೇತ್ರ ಮಾಡಿದ ಪಾದ ಭಗವಂತನ ಪಾದ, ವೈರಾಗ್ಯವನ್ನು ಕೊಡ್ತಕ್ಕಂತಹ ಪಾದ, ಅರಣ್ಯಕ್ಕೆ ಯಾತ್ರೆ ಮಾಡಿದ ಪಾದ ರಾಮಾವತಾರದಲ್ಲಿ. ಪಾದಪೀಠದಲ್ಲಿ, ರತ್ನಖಚಿತ ಪಾದಪೀಠದಲ್ಲಿ ಇಡಬೇಕಾದ ಪಾದ ಕಲ್ಲು ಮುಳ್ಳು ಇರತಕ್ಕಂಥ ಅರಣ್ಯದಲ್ಲಿ ಸಂಚಾರ ಮಾಡಿತು. ಬೇಡ, ನನಗಿಲ್ಲಿ ಪಾದಪೀಠದಲ್ಲಿ ಪಾದ ಬೇಡ. 14 ವರ್ಷ ಋಷಿಮುನಿಗಳಿದ್ದಾರೆ, ಅವರನ್ನು ಉದ್ಧಾರ ಮಾಡಬೇಕು ಅಂತ ಅರಣ್ಯಕ್ಕೆ ಯಾತ್ರೆ ಮಾಡಿದ ಪಾದ. ತ್ಯಕ್ತ್ವಾ ಸುದುಸ್ತ್ಯಜ ಸುರೇಪ್ಸಿತ ರಾಜ್ಯಲಕ್ಷ್ಮೀ ಧರ್ಮಿಷ್ಠ ಆರ್ಯವಚಸ ಯದಗಾದರಣ್ಯಂ ಮಾಯಾಮೃಗಂ ದಯಿತಯೇಪ್ಸಿತ ಮನ್ವಧಾವತ್ ವಂದಾಮಹೇ ಪುರುಷತೆ ಚರಣಾರವಿಂದಂ. ಮಾಯಾಮೃಗದ ಬೆನ್ನಹತ್ತಿದ ಪಾದ. ಹೀಗೆ ಎಲ್ಲ ಪುರಾಣಗಳ ಕಥೆ ಶ್ರವಣ ಅದರಿಂದ ಸಂಗ್ರಹ ಮಾಡಿ ಪಾದಚಿಂತನೆ ಬಹಳ ಕಾಲ ಮಾಡಿ. ಊರು ಸುಪರ್ಣ ಭುಜಯೋರಧಿ ಶೋಭಮಾನವು ಓಜೋ ನಿಧಿ ಸ್ವತಸಿಕಾ ಕುಸುಮಾವಭಾಸೌ ವ್ಯಾಲಂ ವಿಪೀತ ವರವಾಸಸಿ ವರ್ತಮಾನ ಕಾಂಚೀ ಕಲಾಪ ಪರಿರಂಭ ನಿತಂಬಮಂಬ. 2 ತೊಡೆಗಳು ಗರುಡದೇವರ ಭುಜದ ಮೇಲೆ ಇಟ್ಟಿರ್ತಕ್ಕಂತಹ ತೊಡೆಗಳು, ಪೀತಾಂಬರವನ್ನು ಉಟ್ಟುಕೊಂಡು ಗರುಡನ ಹೆಗಲ ಮೇಲೆ ಇಟ್ಟಂತಹ ತೊಡೆಗಳು. ನಾಭಿಕ್ಷರದಂ, ಇನ್ನು ಮೇಲೆ ಬಂದ್ರೆ ಪರಮಾತ್ಮನ ನಾಭಿ. ಭುವನಕೋಶ ಗುಹೋದರಸ್ಥಂ ಯತ್ರಾತ್ಮಯೋ ನಿಧಿಷಣಾಖಿಲ ಲೋಕ ಪದ್ಮಂ ಯೂಢಂ ಹರಿನ್ಮಣಿಮುಷಸ್ತನಯೋರಮುಷ್ಯ ಧ್ಯಾಯೇದ್ವಯಂ ವಿತತಹಾರ ಮಯೂಖ ಗೌರಂ.
ನಾಭಿ 14 ಲೋಕಾತ್ಮಕವಾಗಿರತಕ್ಕಂಥ 25 ಕೋಟಿ ಯೋಜನ ಉಚ್ಛ್ರಿತವಾದಂಥ ಭವ್ಯವಾದ ಕಮಲವನ್ನು ಹುಟ್ಟಿಸಿದ್ದು ಪರಮಾತ್ಮನ ನಾಭಿ ಅಂತ ಆ ಕಮಲಕ್ಕಾಶ್ರಯವಾದ ನಾಭಿಯನ್ನು ಚಿಂತನೆ ಮಾಡಬೇಕು. ವಿಶೇಷವಾಗಿ ಗಣಪತಿ ಇರ್ತಾನಂತ ಅಲ್ಲಿ ಪರಮಾತ್ಮನ ನಾಭಿಯಲ್ಲಿ ಗಣಪತಿಯನ್ನು ಚಿಂತನೆ ಮಾಡಬೇಕಂತ ವಿಘ್ನೇಶ್ವರ ಸಂಧಿಯಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಸುನಾಭಿ ದೇಶವಸ್ಥಿತ ಅಂತಾರೆ. ನಿರ್ಮಲವಾದ ಸುನಾಭಿ ದೇಶದಲ್ಲಿ ಇರತಕ್ಕಂಥವನು ಗಣಪತಿ ಅಂದ್ರೆ ಅರ್ಥ ಏನು? ನಾಭ್ಯ ಆಸೀದ್ ಅಂತರಿಕ್ಷಂ. ಪರಮಾತ್ಮನ ನಾಭಿಯಿಂದ ಅಂತರಿಕ್ಷ ಲೋಕ ಹುಟ್ಟಿತು. ಅಂತರಿಕ್ಷಕ್ಕೆ ಅಭಿಮಾನಿ ಗಣಪತಿ. ಅಂತರಿಕ್ಷದಲ್ಲೇ ಇರತಕ್ಕಂಥದ್ದು ಶಬ್ದರಾಶಿಗಳು. ಆಕಾಶದಲ್ಲೇ ಎಲ್ಲ ಶಬ್ದರಾಶಿಗಳೆಲ್ಲ ಇರೋದು ಅಂತರಿಕ್ಷದಲ್ಲಿ. ಆದ್ರಿಂದಲೇ ವಿದ್ಯಾರಂಭದಲ್ಲಿ ಗಣಪತಿಯನ್ನು. ಯಾಕೆಂದ್ರೆ ಅಂತರಿಕ್ಷಕ್ಕೆ ಅವನ ಅಭಿಮಾನಿ, ಅಂತರಿಕ್ಷದಲ್ಲಿ ಎಲ್ಲಾ ವಿದ್ಯೆ ಇರೋದು. ಆ ಅಂತರಿಕ್ಷ ಹುಟ್ಟಿದ್ದು ನಾಭಿಯಿಂದ. ಹೀಗೆ ಪರಮಾತ್ಮನ ನಾಭಿಯನ್ನ ಚಿಂತನೆ ಮಾಡಬೇಕು. ವಕ್ಷಸ್ಥಳ, ಹಾರಕ್ಕೆ ಆಸ್ಪದವಾಗಿರತಕ್ಕಂತಹ ವಕ್ಷಸ್ಥಳ, ಲಕ್ಷ್ಮೀದೇವಿ ನೆಲೆಸಿದಂತಹ ವಕ್ಷಸ್ಥಳ, ಕೌಸ್ತುಭಮಣಿಗೆ ಶೋಭೆ ಬರಲಿ ಅಂತ ಕೌಸ್ತುಭಮಣಿಯನ್ನ ಕಂಠದಲ್ಲಿ ಧರಿಸಿದ್ದಾನಂತೆ ಪರಮಾತ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕಂಠಂಚ ಕೌಸ್ತುಭಮಣೇ ಅಭಿಭೂಷಣಾರ್ಥಂ. ಇದು ಭಾಗವತದ ಸ್ವಾರಸ್ಯ. ಕೌಸ್ತುಭಮಣಿಗೆ ಶೋಭೆ ಬರಲಿ, ಅದಕ್ಕೆ ಆಭೂಷಣ ಆಗಲಿ ಅನ್ನೋ ದೃಷ್ಟಿಯಿಂದ ಕಂಠದಲ್ಲಿ ಧರಿಸಿದ್ದಾನೆ. ಅಂಥ ಕಂಠವನ್ನು ಚಿಂತನೆ ಮಾಡ್ರಿ. ಬೇರೆಯವರೆಲ್ಲ ಕಂಠದಲ್ಲಿ ಮಣಿ ಧರಿಸ್ತಾರೆ. ಯಾಕೆಂದ್ರೆ ನಮ್ಮ ಕಂಠಕ್ಕೆ ಶೋಭೆ ಬರಲಿ ಅಂತ. ನಮ್ಮ ಕಂಠಕ್ಕೆ ಶೋಭೆ ಬರಲಿ ಅಂತ ಸರಗಳನ್ನ ಮಣಿಗಳನ್ನ ಧರಿಸ್ತಾರೆ. ಪರಮಾತ್ಮ ಕೌಸ್ತುಭ ಮಣಿ ಧರಿಸಿದ್ದಾನೆ. ಯಾಕೆ ಅಂತಂದ್ರೆ ಕಂಠಕ್ಕೆ ಶೋಭೆ ಬರಲಿ ಅಂತಲ್ಲ, ನಾನು ಕಂಠದಲ್ಲಿ ಧರಿಸಿದಾಗ ಕೌಸ್ತುಭಕ್ಕೆ ಶೋಭೆ ಬರಲಿ ಅಂತ. ಇಷ್ಟೇ ವ್ಯತ್ಯಾಸ ನಮಗೂ ಪರಮಾತ್ಮ. ಆಭರಣಗಳಿಂದ ಬಟ್ಟೆಯಿಂದ ನಮಗೆ ಶೋಭೆ ಆದ್ರೆ ಪರಮಾತ್ಮ ಧರಿಸಿದಾಗ ಅದಕ್ಕೆ ಶೋಭೆ ಬರ್ತದಂತೆ. ಇದೆಲ್ಲ ಮಧ್ವಾಚಾರ್ಯ ಬಹಳ ಚೆನ್ನಾಗಿ ಹೇಳ್ತಾರೆ. ಇದನ್ನೇ ಸಂಗ್ರಹ ಮಾಡಿದ್ದಾರೆ. ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ. ಆ ಶಬ್ದ ಗಮನಿಸ್ರಿ. ಭಾಸ್ವತ್ ಕೌಸ್ತುಭ ಭಾಸಕಂ. ಭಾಸಕಂ ಬೇರೆ, ಭಾಸಿತಂ ಬೇರೆ. ಬೇರೆಯವರ ಕಂಠ ಎಲ್ಲ ಮಣಿಯಿಂದ ಭಾಸಿತ ಆಗ್ತದೆ. ಆದರೆ ಪರಮಾತ್ಮನ ಕಂಠ ಕೌಸ್ತುಭ ಮಣಿಗೆ ಭಾಸಕ, ಅದಕ್ಕೆ ಶೋಭಾಜನಕ. ಭಾಸಕ ಹೊರತು ಭಾಸಿತ ಅಲ್ಲ. ನಮ್ದೆಲ್ಲ ಕಂಠ ಭಾಸಿತ ಆಗೋದು ಮಣಿಯಿಂದ. ತುಳಸಿ ಮಣಿ ಇದೆಲ್ಲ ಹಾಕೊಂಡ್ರೆ ಭಾಸಿತ ಆಗ್ತದೆ. ಪರಮಾತ್ಮನ ಕಂಠ ಭಾಸಕ ಆಗ್ತದೆ ಅಂತ ಇಲ್ಲಿರೋದನ್ನ ಆಚಾರ್ಯ ಹಂಗೆ ಸಂಗ್ರಹ ಮಾಡಿದ್ದಾರೆ. ಭಾಗವತ ಕರತಲಾ ಮಲ್ಕ ಮಾಡ್ಕೊಳ್ಳೋದು ಅಂದ್ರೆ ಹಂಗೆ. ಇದನ್ನೇ ಪೂರ್ತಿ ಇಲ್ಲೇನು ಧ್ಯಾನ ಯಾವ ರೀತಿ ಮಾಡಬೇಕು ಅನ್ನೋ ಪ್ರಕ್ರಿಯೆ ಬಂದಿದೆ. ಇದನ್ನೇ ದ್ವಾದಶ ಸ್ತೋತ್ರದಲ್ಲಿ ಪ್ರಥಮಾಧ್ಯಾಯದಲ್ಲಿ ಸಂಗ್ರಹ ಮಾಡಿದ್ದಾರೆ. ಕಂಠಂಚ ಕೌಸ್ತುಭಮಣೇ ಅಭಿಭೂಷಣಾರ್ಥಂ. ಕೌಸ್ತುಭಮಣಿಗೆ ಶೋಭೆ ಬರಲಿ. ಯಾಕೆ ಅಂತಂದ್ರೆ ಕೌಸ್ತುಭಮಣಿಗೆ ಅಭಿಮಾನಿಗಳು ಬ್ರಹ್ಮವಾಯುಗಳು ತಮ್ಮ ಕಂಠದಿಂದ ಹರಿಸರ್ವೋತ್ತಮತ್ವವನ್ನು ಸಾರಿದ್ದಾರೆ. ಆದ್ದರಿಂದ ಅವರಿಂದ ಅಭಿಮನ್ಯಮಾನವಾದ ಕೌಸ್ತುಭಮಣಿಯನ್ನು ತಾನು ಕಂಠದಲ್ಲಿ ಇಟ್ಟುಕೊಂಡಿದ್ದಾನೆ. ಕಂಠದ ಕೆಲಸ ಮಾಡಿದವರು ಅವರು ಸರಿಯಾಗಿ, ಹರಿಸರ್ವೋತ್ತಮ ಅಂತ ಸಾರಿದವರು ಬ್ರಹ್ಮವಾಯುಗಳು, ಅವರೇ ಕೌಸ್ತುಭಮಣಿಗೆ ಅಭಿಮಾನಿಗಳು. ಆದ್ದರಿಂದ ಕೌಸ್ತುಭಮಣಿಯನ್ನು ಧಾರಣೆ ಮಾಡಿದ. ಕುರ್ಯಾನ್ಮನಸ್ಯ ಕೆಲ ಲೋಕ ನಮಸ್ಕೃತಸ್ಯ. ಇಂಥ ಪರಮಾತ್ಮನ ಕಂಠವನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡಲಿ. ಬಾಹೂಂಶ್ಚ ಮಂದರಗಿರೇಹೇ ಪರಿವರ್ತನೇನ ನಿರ್ನಿಕ್ತ ಬಾಹುವಲಯಾನಧಿ ಲೋಕಪಾಲಾನ್ ಸಂಚಿಂತಯೇದ್ದಶತಾರಮಸಹ್ಯ ತೇಜಸ್ಯಂಖಂಚ ತತ್ಕರ ಸರೋರುಹ ರಾಜಹಂಸಂ. ಅವನ ಕೈಗಳು, ಭಗವಂತನ ಕೈ, ಅದರಲ್ಲಿರ್ತಕ್ಕಂಥ ಶಂಖ ಚಕ್ರ ಗದಾ ಪದ್ಮ ಇತ್ಯಾದಿ ಆಯುಧಗಳು, ಆಭರಣಗಳು, ಆಯುಧಗಳು, ಪರಮಾತ್ಮನ ಕೌಮೋದಕಿ ಅನ್ನೋ ಗದೆ, ಇದನ್ನೆಲ್ಲ ಬಾಹುಗಳಲ್ಲಿ ಚಿಂತನೆ ಮಾಡಬೇಕು. ಅವನು ಧರಿಸಿದಂಥ ಮಾಲೆ, ವನಮಾಲ, ಹಾಗೆ ಅವನ ವದನಾರವಿಂದವನ್ನ ಧ್ಯಾನ ಮಾಡಬೇಕು. ಸುಂದರವಾಗಿರತಕ್ಕಂಥ ಅವನ ನೇತ್ರಗಳು, ಅವನ ಹುಬ್ಬು, ಅವನ ಕಣ್ಣಿನ ಅವಲೋಕ, ಅವನ ನೋಟ ಹೇಗಿರ್ತದೆ ಅನ್ನೋದನ್ನು ಚಿಂತನೆ ಮಾಡಬೇಕಂತ. ಅವನ ನೋಟವೇ ಅದ್ಭುತವಾದದ್ದು. ತಸ್ಯಾವಲೋಕಮಧಿಕಂ. ಕೆಲವರು ಅಂತಾರೆ ನೋಡಿ, ಅವರ ದೃಷ್ಟಿ ಕೆಟ್ಟದು ಅಂದ್ರೆ ಕಣ್ಣು ಕೆಟ್ಟದು ಅಂತ ಅರ್ಥಲ್ಲ. ಕಣ್ಣು ಬಹಳ ಚೆನ್ನಾಗಿರ್ತದೆ, ಆ ನೋಟ ಕೆಟ್ಟದು. ಆ ನೋಟವೇ ಹಾಗಿರ್ತದೆ. ಅದೇನೋ ವಿಚಿತ್ರವಾಗಿ ನೋಡ್ತಾರೆ. ನೋಡಿಸ್ಕೊಳ್ಳೋರು ಹೆದರಿಕೆ ಆಗ್ಬೇಕು. ಹಿಂಗ್ಯಾಕೆ ನೋಡ್ತಿದ್ದಾನೆ ಅವನು ಅಂತ ಅನಿಸಿರ್ಬೇಕು. ಆ ರೀತಿ ನೋಡ್ತಾರೆ ಕೆಲವರು. ಗುರ್ರಂತ ದುರ್ಗುಟ್ಟಿ ನೋಡೋದು ಅಂತಂತಿರ್ತಾರೆ. ಆ ಪರಮಾತ್ಮನ ನೋಟ ಹೇಗಿತ್ತು ಯಾರ ಮೇಲಾದ್ರೂ ದೃಷ್ಟಿ ಹಾಕಿದ್ರೆ ಅಂತಂದ್ರೆ ತಸ್ಯಾವಲೋಕಮಧಿಕಂ ಕೃಪಯಾ ಅತಿ ಘೋರ ತಾಪತ್ರಯೋಪಶಮನಾಯ ನಿಸೃಷ್ಟಮಕ್ಷ್ಣೋ.
ಒಂದು ಸಲ ಅವನ ನೋಟ ಯಾರ ಮೇಲಾದ್ರೂ ಬಿತ್ತು ಅಂತಂದ್ರೆ ಅವರ ದುಃಖ ದುಮ್ಮಾನಗಳೆಲ್ಲ ನಾಶ ಆಗಿಬಿಡ್ಬೇಕು. ಆ ರೀತಿ ದೃಷ್ಟಿ ಹಾಕ್ತಿದ್ದಂತೆ ಪರಮಾತ್ಮ. ಸುಮ್ಮನೆ ಅವನ ನೋಟ ಬಿದ್ದರೆ ಸಹ ಕೆಲವರಿಗೆ ಹಂಗಲ್ಲ, ಎಲ್ಲ ತಾಪತ್ರಯ ಬಂದ್ಬಿಡ್ತದೆ ನೋಟ ಬಿದ್ದರೆ. ಅಂಥ ನೋಟ ಅಲ್ಲ, ಅತಿಘೋರವಾಗಿರತಕ್ಕಂತಹ ತಾಪತ್ರಯೋಪಶಮನಾಯ ನಿಸೃಷ್ಟಮಕ್ಷ್ಣೋ ಸ್ನಿಗ್ಧಸ್ಮಿತಾನುಗುಣಿತಂ ವಿಪುಲ ಪ್ರಸಾದಂ ಧ್ಯಾಯೇಚ್ಚಿರಂ ವಿತತ ಭಾವನಯಾ ಗುಹಾಯಾಂ. ನಮಗೆಲ್ಲ ಅಭ್ಯಾಸ ಇದೆ. ಇಲ್ಲಾದ್ರೂ ಸ್ವಲ್ಪ ಲೇಟ್ ಆಗಿ ಹೋದಾಗ ಪಾಠ ಗೀಟಕ್ಕೆ ಅವ್ರು ನೋಟ ನೋಡಿದ್ರೇನೆ ಗಾಬರಿ ಆಗಿರ್ಬೇಕು, ಹಂಗೆ ನೋಡ್ತಿರ್ತಾರೆ. ಅಂಥ ನೋಟ ಗಡಗಡ ನಡಿಗೆ ಹೋಗ್ಬೇಕು, ಆ ರೀತಿ ನೋಡ್ಬಾರ್ದು. ಆ ನೋಟವೇ ಆ ರೀತಿ ಇರುತ್ತೆ. ತಸ್ಯಾವಲೋಕನ ಕೃಪಾಪೂರ್ಣವಾದ ನೋಟ. ಅತಿಘೋರ ತಾಪತ್ರಯೋಪಶಮನಾಯ ನಿಸೃಷ್ಟಮಕ್ಷಣೋ. ಆ ನೋಟ ಬೀರೋದೇ ಘೋರವಾದ ತಾಪತ್ರಯ ಪರಿಹಾರ ಆಗ್ಲಿ ಅಂತ. ಆ ನೋಟದ ಜೊತೆಗೆ ಬಾಯಿಯ ಮಂದಹಾಸ ಸೇರಿರ್ಬೇಕಂತೆ. ಒಂದು ಚೂರು ತುಟಿ ಅಲ್ಲಾಡಿಸಿದ್ರೆ ಕೇಳ್ರಿ, ನಾನು ಜನ್ಮಕ್ಕೆ ಬಿಚ್ಚೋದಿಲ್ಲ ಅಂತ ಹಂಗೆ ಗಟ್ಟಿ ಹಿಡ್ಕೊಂಡು ನೋಟ ಹಾಕಿದ್ರೆ ಯಾಕೆ ನಾವು ಬಂದದ್ದೇ ತಪ್ಪಾಯ್ತೇನೋ ಅನ್ಸ್ಬಿಡ್ಬಾರ್ದು. ಸ್ನಿಗ್ಧ ಸ್ಮಿತ ಅನುಗುಣಿತಂ. ಸ್ನೇಹದಿಂದ ತುಂಬಿದ ಮಂದಹಾಸ. ಮಂದಹಾಸದಲ್ಲಿ ಸ್ನೇಹಪೂರ್ಣವಾದದ್ದು ಅಂತ ಕಂಡುಹಿಡಲಿಕ್ಕೆ ಬರ್ತದಂತೆ. ಆ ನೋಟ ನೋಡಿದ್ರೆ ಗೊತ್ತಾಗ್ತದೆ. ಇದೆಲ್ಲ ಪರಮಾತ್ಮನ ಅದ್ಭುತ ಸೃಷ್ಟಿ. ಬಹುಚಿತ್ರ ಜಗತ್ ಬಹುಧಾಕರಣಾತ್. ಕಣ್ಣಿನಲ್ಲಿ ಆ ಎಷ್ಟು ಶಕ್ತಿ ಇಟ್ಟಿದ್ದಾನೆ. ಕೆಲವರು ಸುಮ್ಮನೆ ಹಲ್ ತೋರಿಸೋದು ಅಂತ ಉಂಟು, ಹಾಗೆಲ್ಲ. ಸ್ನಿಗ್ಧ ಸ್ಮಿತ ಅನುಗುಣಿತಂ ವಿಪುಲ ಪ್ರಸಾದಂ. ಸ್ನೇಹ ತುಂಬಿದ ಆ ಮಂದಹಾಸ ವಿಪುಲ ಪ್ರಸಾದ ಕೊಡ್ತಾ ಇದ್ದಾನೆ ಅಂತ ನೋಟದಿಂದಲೇ ಅನಿಸಿರ್ಬೇಕು. ಅಂಥ ನೋಟವನ್ನ ಮತ್ತಿದಕ್ಕಾಗುವಾಗ ಧ್ಯಾಯೇಚ್ಚಿರಂ ಅಂತ ಇಲ್ಲಿ ಚಿರಂ ಅಂತ ಹಾಕ್ತಾರೆ. ಪಾದಕ್ಕೆ ಹಾಕಿದರು, ಇಲ್ಲಿಗೆ ಹಾಕಿದರು. ಸ್ನಿಗ್ಧವಾದ ಸ್ಮಿತ ಅನುಗುಣಿತ ಮಂದಹಾಸೆಯಿಂದ ಕೂಡಿದ ವಿಪುಲ ಪ್ರಸಾದವನ್ನು ಕೊಡತಕ್ಕಂತಹ ಪರಮಾತ್ಮನ ಆ ನೋಟವನ್ನ ಚಿರಕಾಲ ಧ್ಯಾನ ಮಾಡಬೇಕು ಅಂತ ಇಲ್ಲಿ. ಇದನ್ನೇ ಮಧ್ವಾಚಾರ್ಯ ಹೇಳಿದ್ರು. ಆ ಚಿರಕಾಲ ಧ್ಯಾನ ಮಾಡಿ ಹನುಮಂತನಾಗಿದ್ದಾಗ ಆ ನೋಟವನ್ನ ನಾನು ಅನುಭವಿಸಿ ಚಿರಕಾಲ ಧ್ಯಾನ ಮಾಡಿದ್ದು ಮಧ್ವರಾದಾಗಲೂ ನನಗೆ ಅದಿನ್ನೂ ಮರ್ತು ಹೋಗ್ತಾ ಇಲ್ಲ ಅಂತ. ಕೃಷ್ಣನ್ ಹಿಡ್ಕೊಂಡು ಬಂದಿದ್ದಾರೆ ಮಧ್ವಾಚಾರ್ಯರು. ಸ್ಮರಣೆ ಮಾಡೋದು ರಾಮನ್ನಂತ. ಸ್ಮರಾಮಿ ಭವ ಸಂತಾಪ ಆನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಅಂತಾರೆ. ಕೃಷ್ಣನ್ ಪ್ರತಿಷ್ಠೆ ಮಾಡುವಾಗ ರಾಮನ್ ನೆನಪಂತು. ಕೃಷ್ಣನ ಕಣ್ಣು ನೋಡಿದ ಕೂಡ ರಾಮನ್ ನೆನಪಂತು. ಮೋಕ್ಷಕ್ಕೆ ಹೋಗುವಾಗ, ಪರಂಧಾಮಕ್ಕೆ ರಾಮ ಹೋಗುವಾಗ ಹನುಮಂತ ಹೋಗ್ಲಿಲ್ಲಲ್ಲ, ಕಿಂಪುರುಷ ಖಂಡದಲ್ಲೇ ಉಳ್ಕೊಂಡ. ಆವಾಗ ರಾಮ ಆ ಕಡೆ ಹೋದ್ರು, ದೃಷ್ಟಿಯೆಲ್ಲ ಹನುಮಂತನ ಮೇಲೆ ಹೋದ್ರು. ಹನುಮಂತನ್ನೇ ನೋಡ್ತಾ 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 ಹೋಗ್ತಾ ಇದ್ದಾನೆ. ಆ ಕಡೆ ದೇಹ ಆ ಕಡೆ, ದೃಷ್ಟಿ ಈ ಕಡೆ. ಅದು ಹನುಮಂತನ ತಲೆಯಲ್ಲಿ ಉಳ್ಕೊಂಡು ಬಿಡ್ತಂತೆ. ನಾನು ಮೋಕ್ಷಕ್ಕೆ ಹೋಗ್ಲಿಲ್ಲ, ರಾಮನ ದೃಷ್ಟಿಯೆಲ್ಲ ನನ್ನ ಮೇಲೆ ಬಿದ್ದಿದೆಯಲ್ಲ ಅಂತ ಸ್ಮರಾಮಿ ಅಂತಾರೆ ಅದಕ್ಕೆ ಮಧ್ವಾಚಾರ್ಯ. ಯಾವಾಗ 24ನೇ ತ್ರೇತಾಯುಗದಲ್ಲಿ ಹನುಮಂತನಾಗಿದ್ದಾಗ ರಾಮದೇವರ ಅವಲೋಕನ ಹೇಗಿತ್ತು ಅಂತ ಅನ್ನೋದನ್ನ ಈಗಲೂ ನನಗೆ ಸ್ಮರಣೆ ಬರ್ತಾ ಇದೆ ಅಂತ ಇದನ್ನು ಹೇಳ್ತಾರೆ. ಸ್ನಿಗ್ಧ ಸ್ಮಿತಾನುಗುಣಿತವಾದ ಅವಲೋಕನವನ್ನು ಅನುಭವಿಸಿದ್ದಾರೆ. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ. ಇನ್ನೇನು ಮಾಡಬೇಕಾಗಿಲ್ಲ. ರಾಮ ಒಂದು ಸಲ ಅವಲೋಕನ ಹಾಕಿಬಿಟ್ರೆ ಸಂಸಾರ ಸಾಗರದ ತಾಪ ಎಲ್ಲ ನಾಶ ಆಗಿ ಹೋಗಿಬಿಡಬೇಕು. ಸಮುದ್ರ ಸಂಸಾರ ಸಾಗರವೇ ಒಣಗಿ ಹೋಗಿಬಿಡಬೇಕು. ಅಂಥ ನೋಟವನ್ನ ಹಾಕಿದ್ದ ರಾಮ. ಅದನ್ನ ಸ್ಮರಾಮಿ, ಈಗಲೂ ನನಗೆ ನೆನಪಿದೆ ಅಂತಾರೆ ಮಧ್ವಾಚಾರ್ಯ ದ್ವಾದಶ ಸ್ತೋತ್ರ. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಅನುರಾಗಪೂರ್ಣವಾದ ಅವಲೋಕನವನ್ನ ಇಂದಿಗೂ ಸ್ಮರಣೆ ಮಾಡ್ತಿದ್ದೀನಿ. ಇಂಥ ಅವಲೋಕನವನ್ನ ಪರಮಾತ್ಮನ ನೋಟವನ್ನು ಚಿಂತನೆ ಮಾಡಬೇಕು. ಹಾಸಂಹರೇ, ಅವನ ಪರಮಾತ್ಮನ ಹಾಸ ಮಂದಹಾಸ, ಇದನ್ನೆಲ್ಲ ಚಿಂತನೆ ಮಾಡೋಕೆ ಹೀಗೆ ಎಲ್ಲಿವರೆಗೆ ಮಾಡಬೇಕು ಅಂದ್ರೆ ನಿರಂತರ ಮಾಡಿ 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 ಅಭ್ಯಾಸ ಮಾಡ್ಕೊಂಡು ಬಿಡಬೇಕು. ಯಾವಾಗ ಕೂತರು ಎಲ್ಲಿ ಹೋದ್ರು ಖಾಲಿ ಇದ್ದಾಗೆಲ್ಲ ಅದೇ ಚಿಂತನೆ ಬರುವಂತೆ ಮಾಡಬೇಕು. ವಿಶೇಷವಾಗಿ ಮಾಡಬೇಕಾದದ್ದು ಕೊನೆ ಅಂತಕಾಲದಲ್ಲಿ ವಿಶೇಷವಾಗಿ ಮಾಡಬೇಕು. ದೇಹಂತು ತನ್ನ ಚರಮಂ ಸ್ಥಿತಮುಜ್ಜಿತಂ ವಾ. ಈ ರೀತಿ ಧ್ಯಾನ ಮಾಡ್ತಾ ಇದ್ದಾಗ ಆ ದೇಹ ಇದ್ದದ್ದು ಗೊತ್ತಾಗುವುದಿಲ್ಲಂತೆ ಜೀವನಿಗೆ, ದೇಹ ಪಾತ ಆದದ್ದು ಗೊತ್ತಾಗುವುದಿಲ್ಲ, ಜೀವ ಹೋದದ್ದೇ ಗೊತ್ತಾಗುವುದಿಲ್ಲ. ಆ ರೀತಿ ದೇಹ ಬಿದ್ದೋದರೂ ಕೂಡ ಅದರ ಪರಿವೇನೇ ಇರೋದಿಲ್ಲಂತೆ. ಅಂಥ ಲಾಭ ಆಗ್ತದಂತೆ ಈ ಧ್ಯಾನದಿಂದ. ಅದು ಹೇಗೆ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ಆ ದೃಷ್ಟಾಂತ ಮಾತ್ರ ಬಹಳ ಸ್ವಾರಸ್ಯವಾಗಿದೆ. ವಾಸೋ ಯಥಾ ಪರಿಕೃತಂ ಮದಿರಾ ಮದಾಂಧ. ಮದ್ಯಪಾನ ಮಾಡಿದವನಿಗೆ ಮೈ ಮೇಲೆ ಹಾಕೊಂಡು ಆ ಟವಲ್ ಇದೆಯೋ ಬಿಟ್ಟು ಇದೆಯೋ ಅಂತ ಶಲ್ಯ ಗೊತ್ತೇ ಆಗುವುದಿಲ್ಲ ಬಿದ್ದೋದ್ರೂ ಕೂಡ. ಆ ರೀತಿ ದೇಹದೇ ಬಿದ್ದದ್ದು ಅರಿವಾಗದಂತೆ ಅವನಿಗೆ ಮರಣ ಬರ್ತದೆ.
ಇದು ಅಂತ್ಯಕಾಲದಲ್ಲಿ ಮಾಡಲಿಕ್ಕೋಸ್ಕರ ಅಭ್ಯಾಸ ಮಾಡಬೇಕು. ಅಲ್ಲ, ದೇಹ ಬಿದ್ದು ಹೋಗೋದು ಅಂದ್ರೆ ದೇಹವೇ ಆತ್ಮ ಅಲ್ವೇ? ದೇಹವೇ ಆತ್ಮ. ಇನ್ನು ಆ ದೇಹ ಬಿದ್ದು ಹೋಗೋದು ಗೊತ್ತಾಗೋದಿಲ್ಲ. ಪರಮಾತ್ಮನ ಧ್ಯಾನ ಮಾಡಿದ್ರೆ ಪರಮಾತ್ಮ ಅಂತ ಎಲ್ಲಿದ್ದಾನೆ? ದೇಹವೇ ಆತ್ಮ, ಈ ಜೀವಾತ್ಮನೇ ಪರಮಾತ್ಮ. ಇನ್ನು ಧ್ಯಾನ ಮಾಡೋದೇನು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಭೇದ ಸಮರ್ಥನೆ ಮಾಡಿ ತೋರಿಸ್ತಿದ್ದಾನೆ ಕಪಿಲ ನಾಮಕ ಪರಮಾತ್ಮ. ಯಥೋನ್ಮುಖಾತ್ ವಿಸ್ಫುಲಿಂಗಾತ್ ಧೂಮಾದ್ವಾಪಿ ಸ್ವಸಂಭವಾತ್ ಅಪ್ಯಾತ್ಮತ್ವೇನಾಭಿಮತಾತ್ ದಾಹಕೋಗ್ನಿ ಪೃಥಂಗತಃ ಭೂತೇಂದ್ರಿಯಾಂತಃಕರಣಾತ್ ಪ್ರಧಾನಾತ್ ಜೀವ ಸಂಜ್ಞತಾತ್ ಆತ್ಮಾ ತಥಾ ಪೃಥಕ್ ದ್ರಷ್ಟ ಭಗವಾನ್ ಬ್ರಹ್ಮ ಸಂಜ್ಞಿತಃ. ಕಟ್ಟಿಗೆ ತುಂಡು ಬೇರೆ, ಅದಕ್ಕೆ ಹತ್ತುಕೊಂಡಿರ್ತಕ್ಕಂಥ ಅಗ್ನಿ ಬೇರೆ. ನಮಗೆ ನೋಡುವಾಗ ಏನಂತೀವಿ? ಅದನ್ನು ತೋರಿಸಿಬಿಟ್ಟು ಇದು ಬೆಂಕಿ ಅಂತೀವಿ. ಕಟ್ಟಿಗೆ ತುಂಡು ತೋರಿಸೋದು ಇದು ಬೆಂಕಿ ಅಂತ ಅನ್ನೋದು. ಒಂದು ಕಬ್ಬಿಣದ ತುಂಡು ಕಾಯಿಸಿದಾಗ ಪೂರ್ತಿ ಕೆಂಪಾಗಿರ್ತದೆ, ಇದನ್ನು ಬೆಂಕಿ ಅಂತೀವಿ. ಅದು ಕಬ್ಬಿಣದ ತುಂಡು. ಕಬ್ಬಿಣದ ತುಂಡಿನಲ್ಲಿ ಸಂಪೂರ್ಣ ಬೆಂಕಿ ಆವರಿಸಿಕೊಂಡ್ಬಿಟ್ಟಿದೆ. ಕಟ್ಟಿಗೆ ತುಂಡಿನಲ್ಲಿ ಕೊಳ್ಳಿಯಲ್ಲಿ ಬೆಂಕಿ ಆವರಿಸಿಕೊಂಡಿದೆ. ಕೊಳ್ಳಿ ಬೇರೆ, ಬೆಂಕಿ ಬೇರೆ. ಆ ಬೆಂಕಿಯಿಂದ ಹುಟ್ಟಿದ ಧೂಮ ಬೇರೆ, ಬೆಂಕಿ ಬೇರೆ. ಬೆಂಕಿಯಿಂದ ಹಾರಿದ ಕಿಡಿಗಳು ಬೇರೆ, ಆ ಬೆಂಕಿ ಬೇರೆ. ಅದರಂತೆ ದೇಹೇಂದ್ರಿಯ ಅಂತಃಕರಣಗಳೇ ಬೇರೆ, ಪರಮಾತ್ಮನೇ ಬೇರೆ. ಇಷ್ಟು ಸ್ಪಷ್ಟವಾಗಿ ದೃಷ್ಟಾಂತ ಕೊಟ್ಟು ಕಪಿಲನಾಮಕ ಪರಮಾತ್ಮ ಜೀವೇಶ್ವರ ಭೇದ ಹೇಳ್ತಿದ್ದಾನೆ. ಯಥಾ ಉಲ್ಮುಖಾತ್ ವಿಸ್ಫುಲಿಂಗಾತ್ ಧೂಮಾತ್ವಾಪಿ ಸ್ವಸಂಭವಾತ್. 3 ಉಲ್ಮುಖ ಅಂದ್ರೆ ಕೊಳ್ಳಿ, ಕಿಡಿ, ಹೊಗೆ. ಅದು ಅಗ್ನಿಯಿಂದ ಹುಟ್ಟೋದು. ಅದು ಹೇಗೆ ಬೇರೇನೋ ಅದರಂತೆ ದಾಹಕೋಗ್ನಿ ಪೃಥಂಗತಃ. ಕೊಳ್ಳಿ ದಾಹ್ಯ, ಅದು ಸುಟ್ಟು ಹೋಗ್ತಾ ಬರೋದು. ಅದನ್ನು ಸುಡೋದು ಬೆಂಕಿ. ಆ ಕೊಳ್ಳಿ ಸುಟ್ಟು ಹೋಗ್ತದೆ, ಸುಡೋದು ಬೆಂಕಿ. ದಾಹಕ ದಾಹ್ಯ. ಅದರಂತೆ ಧೂಮ ಹುಟ್ಟಿದ್ದು, ಅದಕ್ಕೆ ಜನಕ ಅಗ್ನಿ. ಅದರಂತೆ ಜೀವ ಬೇರೆ, ಪರಮಾತ್ಮ ಬೇರೆ. ಕೊಳ್ಳಿ ಬೇರೆ, ಸುಡ್ತಕ್ಕಂಥ ಅಗ್ನಿ ಬೇರೆ. ಹೀಗೆ ಸುಡಲ್ಪಡೋದು ಬೇರೆ, ಸುಡುವಂಥ ಅಗ್ನಿ ಬೇರೆ. ಹಾರಿದ ಕಿಡಿಗಳು ಬೇರೆ, ಬೆಂಕಿ ಬೇರೆ. ಆ ಪ್ರಕಾರ ಜೀವ ಬೇರೆ, ಪರಮಾತ್ಮ ಬೇರೆ. ಇಷ್ಟು ಭೇದ ಹೇಳಿ, ಆದ್ರಿಂದ ನಾನು ಪರಮಾತ್ಮ ಒಂದು ಅಂತ ತಿಳ್ಕೊಂಡು ಧ್ಯಾನ ಮಾಡೋದು ಬಿಡಬೇಡ್ರಿ, ಅವನು ಭಿನ್ನನಾಗಿದ್ದಾನೆ ಅಂತ ಆ ಧ್ಯಾನ ಹೇಳುವಾಗ ಇದನ್ನು ಹೇಳ್ತಾನೆ. ಯಥಾ ಪುತ್ರಾಚ್ಯ ವಿತ್ತಾಚ್ಯ. ನಾವು ಕೂಡಿಟ್ಟಂತಹ ಹಣ ಬೇರೆ, ನಮಗೆ ಹುಟ್ಟಿದ ಮಕ್ಕಳು ಬೇರೆ. ಹಾಗೆ ನಮ್ಮ ದೇಹ ಬೇರೆ, ಜೀವಾತ್ಮನೂ ಬೇರೆ. ಅದರಿಂದ ದೇಹ ಬೇರೆ, ಜೀವ ಬೇರೆ. ಜೀವ ಬೇರೆ, ಪರಮಾತ್ಮ ಬೇರೆ. ಎಲ್ಲರ ಒಳಗಡೆ ಬೇರೆ ಇದ್ದಾನೆ ಅಂತ ಗೊತ್ತಾಗದಿದ್ದ ಹಾಗೆ ಹಾಸುಹೊಕ್ಕಾಗಿ ಸೇರಿಬಿಟ್ಟಿದ್ದಾನೆ. ಅದರಿಂದ ನಮಗೆ ಬೇರೆ ಅಂತ ಗೊತ್ತಾಗ್ತಾ ಇಲ್ಲ, ಹಾಸುಹೊಕ್ಕಾಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈ ಕ್ಷೇತ ಅನನ್ಯ ಭಾವೇನ ಭೂತೇಷು ಚ ತದಾತ್ಮತಾಂ. ಹೀಗೆ ಬೇರೆ ಬೇರೆ ಇದ್ದಾನೆ, ಅದನ್ನು ತಿಳ್ಕೊಳ್ಬೇಕು ಒಟ್ಟಿಗೆ. ಕಾದ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಆದುದೇನೈ ಅನರಗಾವ್ಯತೆ ಏನು ಮಾಡಿದರು ಅಂತಾರೆ. ಕಾದ ಕಬ್ಬಿಣ ಹಿಡಿದು ಬಡಿದಾಗ ಬೊಗ್ಗೋದು ತುಂಡಾಗೋದು ಯಾವುದು? ಕಬ್ಬಿಣ ತುಂಡಾಗ್ತದೆ. ಬೆಂಕಿ ತುಂಡಾಯಿತು, ಅಗ್ನಿದೇವರು ತುಂಡಾದ್ರು ಅಂತ ಯಾರು ಹೇಳೋದಿಲ್ಲ. ಅಗ್ನಿ ಅದು ಬೊಗ್ಲಿಕ್ಕೆ ತುಂಡಾಗಲಿಕ್ಕೆ ಅದರಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ. ಅದರಿಂದ ಅದು ಬೇರೆ. ಹಾಗೆ ಜೀವನಿಂದ ವ್ಯಾಪಾರ ನಡೆಸಲಿಕ್ಕೆ ಜೀವನ ಒಳಗೆ ಪರಮಾತ್ಮ, ಈ ದೇಹದ ಒಳಗೆ ಪರಮಾತ್ಮ ಬೆರೆತು ಬಿಟ್ಟಿದ್ದಾನಷ್ಟೇನೆ. ಆದ್ರಿಂದ ಭೇದ ಜ್ಞಾನ ಬರೋದಿಲ್ಲ. ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ರೆ ಅದು ಬೇರೆ, ಇದು ಬೇರೆ ಅಂತ ಅನಿಸ್ತದೆ. ಹೀಗೆ ಭೇದವನ್ನು ಕೂಡ ಉಪದೇಶ ಮಾಡಿದ್ದಾನೆ. ಮತ್ತೆ ಭಕ್ತಿಯೋಗದ ಪ್ರಭೇದಗಳು, ಭಕ್ತರ ಪ್ರಭೇದ, ಮುಕ್ತಿಯ ವೈವಿಧ್ಯ, ಎಷ್ಟು ವಿಧ ಮೋಕ್ಷ, ಇದನ್ನ ದೇವಹೂತಿ ಕೇಳಿದಾಗ ಕಪಿಲನಾಮಕ ಪರಮಾತ್ಮ ಉಪದೇಶ ಮಾಡ್ತಿದ್ದಾನೆ. ಇನ್ನು ಉಳಿದಿರತಕ್ಕಂಥ 4 ಅಧ್ಯಾಯಗಳಷ್ಟೇ ಉಳಿದಿದೆ. 34 ಅಧ್ಯಾಯದಲ್ಲಿ ಅಷ್ಟು ಸಾರ ಹೇಳಿದ್ದೀನಿ. ಇನ್ನು 4 ಅಧ್ಯಾಯದ ಇದನ್ನು ನಾಳೆ ಹೇಳಿ